ಅರ್ಥ ಆಗ್ತಾ ಇದೆಯಾ? ಇಷ್ಟೆಲ್ಲ ಆದಮೇಲೆ ಇನ್ನೂ ದೇಹ ಏನು ಮಾಡುತ್ತೆ ಅಂದರೆ ಹೆಚ್ಚಾಗಿರೋ ಗ್ಲೂಕೋಸನ್ನು ರಕ್ತದ ಮೇಲೇ ಕೂರಿಸುತ್ತೆ. ಆ ಹಿಮೋಗ್ಲೋಬಿನ್ ಅಂತ ಏನಂತೀವಿ, ಹೆಚ್ ಬಿ ಅಂತ ಯಾಕೆ ಇರೋದು? ಅದು ದೇವರ ಹಿಮೋಗ್ಲೋಬಿನ್ನ ಎಂದು ಯಾಕೆ ಕೊಟ್ಟಿದ್ದಾರೆ ನಮಗೆ? ಕೆಂಪು ರಕ್ತ ಕಣಗಳನ್ನು ನಾವು ಉಚ್ಛ್ವಾಸ ತಗೊಂಡಾಗ ಆ ಕೆಂಪು ರಕ್ತ ಕಣಗಳು ಗಾಳಿಯಲ್ಲಿದ್ದ ಆಕ್ಸಿಜನನ್ನು, ಆಮ್ಲಜನಕವನ್ನು ಹೀರಿಕೊಳ್ತವೆ. ಅದರ ಬದಲಾಗಿ ಆಕ್ಸಿಜನನ್ನು ತಳ್ಳಿಬಿಟ್ಟು ಈ ಗ್ಲೂಕೋಸನ್ನು ಕೂರಿಸ್ಬಿಡುತ್ತೆ. ಆ ಹೆಚ್ ಬಿ ಹೋಗಿ HbA1c ಆಗಿಬಿಡುತ್ತೆ. ನಾನು ನಿಮಗೆಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ನಿಮ್ಮ ರಕ್ತದಲ್ಲಿ ಮಧುಮೇಹ ರೋಗಗಳಿಗೆ HbA1c ಅಂತ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಲ್ಲ. ಆ HbA1c ಅಂದರೆ ನಿಜವಾದ ಗ್ಲೂಕೋಸ್ ಅಂಶ ನಿಮ್ಮ ರಕ್ತದಲ್ಲಿ ಪ್ರತಿಕ್ಷಣ ಎಷ್ಟಿದೆ. ಈಗ ಡಾಕ್ಟ್ರುಗಳು ಏನು ಮಾಡ್ತಾರೆ, ತಿಂಡಿ ತಿನ್ನೋಕ್ಕೆ ಮುಂಚೆ ಎಷ್ಟಿದೆ, ತಿಂಡಿ ತಿಂದ ಮೇಲೆ ಎಷ್ಟಿದೆ, ಒಂದು ಸತಿ ರಕ್ತ ಹೀರ್ಕೊಂಡು ಸಕ್ಕರೆಯನ್ನು, ಗ್ಲೂಕೋಸನ್ನು ಚೆಕ್ ಮಾಡ್ತಾರೆ. ನಾವು ಮಾಡ್ತಾ ಇರೋದು ಗ್ಲೂಕೋಸ್ ಹೋಗಿ ಕೆಂಪು ರಕ್ತ ಕಣಗಳ ಮೇಲೆ ಕೂತ್ಕೊಂಡಿರೋದು. ಆ HbA1c ಕೆಂಪು ರಕ್ತ ಕಣಗಳು ಸಕ್ಕರೆ ಅಂಶದ ಮೇಲೆ ತುಂಬಿಕೊಂಡಿರೋವು ಎಷ್ಟಿದೆ ಅಂತ. ಅದು ಸಾಧಾರಣವಾಗಿ ಆರೋಗ್ಯವಂತನ ದೇಹದಲ್ಲಿ 6 ಕೆಳಗಡೆ ಇರಬೇಕು ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳ ಪ್ರಮಾಣ 12ರಿಂದ 14 ಇರಬೇಕು. ಈ ಗ್ಲೂಕೋಸ್ ಅಂಶ ಹೆಚ್ಚಾಗ್ತಾ ಏನಾಗತ್ತೆ, ಮಧುಮೇಹ ರೋಗಿಗಳ ದೇಹದಲ್ಲಿ ರಕ್ತಕ್ಕೆ ಗ್ಲೂಕೋಸ್ ಅಂಟುಕೊಂಡು ಈ HbA1c 7 ಆಗತ್ತೆ. 7 ಆಗಿದೆ ಅಂದರೆ ನಿಮಗೆ ಡಯಾಬಿಟಿಸ್ ರೋಗ ಬರ್ತಾ ಇದೆ ಅಂತ. 7 ದಾಟಿದೆ, 8 ಬಂದಿದೆ ಅಂದರೆ ರೋಗ ಮುದುರಿದೆ ಅಂತ. 8ರಿಂದ 9ಕ್ಕೆ ಹೋಗಿದೆ ಅಂದರೆ ನಿಮ್ಮ ರಕ್ತ ಮಂದ ಆಗಿದೆ. ಕಣ್ಣಿಗೆ, ನರಗಳ ಮೇಲೆ ಈ ರಕ್ತ ಮಂದ ಆಗಿರೋದು, ಗ್ಲೂಕೋಸ್ ಹೆಚ್ಚಿರೋ ರಕ್ತ ಹರಿತಾ ಇರೋದ್ರಿಂದ ಡಿಪಾಸಿಟ್ಸ್ ಆಗೋಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಫ್ರೋಝನ್ ಶೋಲ್ಡರ್ ಅಂದರೆ ಕೈ ಎತ್ತಕ್ಕಾಗೋದಿಲ್ಲ. ಕೆಲವರಿಗೆ ನರಗಳು ಬೆಳಗ್ಗೆ ಕಾಲು ಎದ್ದು ಇಟ್ಟಾಗ ಕಾಲು ಇಟ್ಟಿದ್ದೀನ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಆ ನರಗಳಿಗೆ ಈ ಆಮ್ಲಜನಕ ರಹಿತ ರಕ್ತ ಹೋಗ್ತಾ ಇರೋದ್ರಿಂದ ನರಗಳ ಜೀವಕೋಶಗಳ ಒಳಗಡೆ ಬೇಕಾಗಿರೋ ಶಕ್ತಿ ಉತ್ಪಾದನೆ ಆಗದೆ ಅದು ತನ್ನ ಕೆಲಸವನ್ನು ಮಾಡೋಕ್ಕಾಗದೆ ನ್ಯೂರೋಪತಿ ಅಂತಾರೆ. ನರಗಳಿಗೆ ತೊಂದರೆ ಬಂದಿದೆ. ರೆಟಿನೋಪತಿ, ಕಣ್ಣು ಒಳಗಡೆ ಆ ಸಣ್ಣ ಪ್ರಮಾಣದಲ್ಲಿ ರಕ್ತನಾಳಗಳಿಗೆ ಈ ಮಂದವಾದ ರಕ್ತ ಹೋಗ್ತಾ ಇರೋದ್ರಿಂದ ಕಣ್ಣು ಕಾಣದೇ ಇರೋಂಗೆ ಮೆತ್ತಿಗೆ ಆಗೋಕ್ಕೆ ಶುರುವಾಗುತ್ತೆ. ರೆಟಿನೋಪತಿ ಅಂತಾರೆ. ಮೂತ್ರಪಿಂಡಗಳ ಒಳಗಡೆ ಈ ರಕ್ತ ಹರಿತಾ ಇರೋದ್ರಿಂದ ಮೂತ್ರಪಿಂಡಗಳ ಕೆಲಸ ಏನು, ಈ ಕೆಟ್ಟಿರೋ ಅಂಶಗಳನ್ನು ನಿಧಾನವಾಗಿ ಫಿಲ್ಟರ್ ಮಾಡೋದು, ಅಂದರೆ ತೆಗಿತಾ ಇರಬೇಕು. ಆ ಮಾಡೋ ಕೆಲಸಕ್ಕೆ ಬೇಕಾಗಿರೋ ಶಕ್ತಿಯನ್ನು ಕಳ್ಕೊಂಡು ನಿಮ್ಮ ರಕ್ತದಲ್ಲಿ ಮತ್ತೆ ವಾಪಸ್ ಯೂರಿಯಾ ಲೆವೆಲು, ಕ್ರಿಯಾಟಿನಿನ್ ಲೆವೆಲ್ ಹೆಚ್ಚಾಗ್ತಾ ಇದ್ದಂಗೆ ಈ ಡಾಕ್ಟ್ರುಗಳೇನು ಹೇಳ್ತಾರೆ, ನಿಮ್ಮ ಕಿಡ್ನಿ ಎದ್ದೋಗ್ತಾ ಇದೆ, ಬನ್ನಿ ಡಯಾಲಿಸಿಸ್ ಮಾಡ್ತೀವಿ, ನಾವು ರೆಡಿಯಾಗಿದ್ದೀವಿ ಅಂತ. ಒಂದು ಸತಿ ಡಯಾಲಿಸಿಸ್ ಶುರು ಮಾಡಿದರೆ ನಿಮ್ಮ ಕಿಡ್ನಿ ಕೆಲಸ ಮುಗ್ದೋಯ್ತು. ಆಮೇಲೆ ನೀವು ಪರ್ಮನೆಂಟಾಗಿ ಅವರು ತಿಂಗಳಿಗೆ ಯಾಕಪ್ಪ $827 ಬಿಲಿಯನ್ ಖರ್ಚಾಗ್ತಾ ಇದೆ ಅಂದರೆ ಈ ರೋಗ ಬಂದಿರೋದು ಒಂದು ಕಡೆ, ಆದರೆ ಅದರಿಂದ ಬರ್ತಕ್ಕಂಥ ಅಡ್ಡ ಪರಿಣಾಮಗಳು ಇನ್ನೂ ಹೆಚ್ಚಾಗಿ ದುಡ್ಡನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಡುತ್ತೆ. ಡಯಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ವಾರಕ್ಕೆ $2,000 ಕೊಡಬೇಕು ಮಿನಿಮಮ್ ಅಂದರೆ. ಆಮೇಲೆ ಏನಾದರೂ ನೀವು ಉದ್ಧಾರ ಆಗ್ತೀರಾ ಡಯಾಲಿಸಿಸ್ ಆದಮೇಲೆ? ಇಟ್ ಈಸ್ ಓನ್ಲಿ ಒನ್ ವೇ ಟ್ರಾಫಿಕ್. ಎಲ್ಲಿಗೆ? ಒಬ್ರಿಗೆ 2 ವರ್ಷ ಆಗಿರ್ಬೋದು, ಒಬ್ರಿಗೆ 3 ವರ್ಷ ಆಗಿರ್ಬೋದು ಅಷ್ಟೇ. ನ್ಯೂರೋಪತಿ ಬಂದರೆ ಕಾಲಿಂದ ಕೆಳಗಡೆ ರಕ್ತ ಹರಿತಾ ಇದ್ರೂ ನಿಮಗೆ ಗೊತ್ತಾಗೋದಿಲ್ಲ, ನೀವು ಬೆಂಕಿಯಲ್ಲಿ ಕಾಲಿಟ್ಟರೂ ಗೊತ್ತಾಗೋದಿಲ್ಲ. ಅಂದರೆ ಈ ಮಧುಮೇಹ ರೋಗದ ಅಡ್ಡ ಪರಿಣಾಮಗಳು ಅತಿ ಭಯಾನಕವಾದವು. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಏನು? ಗ್ಲೂಕೋಸನ್ನು ನಿಯಂತ್ರಣ ಇಲ್ಲದೆ ನಮ್ಮ ದೇಹದಲ್ಲಿ ರಕ್ತಕ್ಕೆ ನಾವು ದಿಢೀರಂತ ಪ್ರತಿ ದಿವಸ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇನ್ನೂ ಬೇಕು ಅಂದರೆ ಈಗ ಡಾಕ್ಟ್ರುಗಳು ಹೇಳೋಕ್ಕೆ ಶುರು ಮಾಡಿದ್ದಾರೆ, 2 ಗಂಟೆ ಕೂತ್ತೀನ್ರಿ.
3 ಹೊತ್ತು ತಿಂದ್ರೇ ಗೊಂದಲ ಆಗ್ತಾಯಿದೆ. ನನಗೆ ನಗು ಬರುತ್ತೆ ಈ ಡಾಕ್ಟ್ರುಗಳು ಹೇಳೋದನ್ನು ನೋಡಿದರೆ. ಎವ್ರಿ 2 hours, ಬೆಳಗ್ಗೆಯಿಂದ 6 ಗಂಟೆಗೆ ಒಂದು ಸತಿ, 8 ಗಂಟೆಗೆ ಒಂದು ಸತಿ, 10 ಗಂಟೆಗೆ ಒಂದು ಸತಿ, 12 ಗಂಟೆಗೆ ಒಂದು ಸತಿ, ಅಂದರೆ ಇಡೀ ದಿವಸ ತಿಂತಾ ಇರೋದೇ ಕೆಲಸ. ಇನ್ನು ಒಪ್ಪತ್ತುಂಡುವ ಯೋಗಿ, 20 ಉಂಡುವ ಭೋಗಿ, 30 ಉಂಡುವ ರೋಗಿ ಅಂತ ನಮ್ಮವರು ಹೇಳಿದ್ದಾರೆ ಪೂರ್ವಜರು. ಅಂದರೆ ಒಂದೇ ಹೊತ್ತು ಊಟ ಮಾಡಿ ಜೀವನ ಮಾಡೋನು ನಿಜವಾದ ಯೋಗಿ ಅಂತ. 2 ಹೊತ್ತು ತಿಂದರೆ ನೀವು ಭೋಗಿ, ಅಂದರೆ ಮಜಾ ಮಾಡ್ತಾ ಇದೆಯಾ ಅಂತ. 3 ಸತಿ ತಿಂದ್ಯಾ, ರೋಗ ಗ್ಯಾರಂಟಿ. ಅಂದರೆ ನಮ್ಮ ಆಹಾರ ಕ್ರಮವೇ ನಮ್ಮನ್ನು ರೋಗಿಗಳಾಗಿ ಮಾಡ್ತಾ ಇದೆ ಅನ್ನೋದನ್ನು ಹಿಂದೆ ಯಾವಾಗಲೂ ಹೇಳ್ಬಿಟ್ಟಿದ್ದಾರೆ. ನನಗೆ ಅದೇ ಗೋಳು. ಬೇರೆ ದೇಶಗಳಲ್ಲಿ ಯಾರು ಹೆಂಗಾದರೂ ಹಾಳಾಗೋಗಲಿ, ನಮ್ಮ ದೇಶದಲ್ಲಿ ವಿಷಯಗಳನ್ನು ಪ್ರತಿಯೊಂದು ಅಂಶವನ್ನು ಕ್ಲಿಯರಾಗಿ, ಕ್ಲುಪ್ತವಾಗಿ, ವಿಸ್ತಾರವಾಗಿ ಎಲ್ಲ ರೀತಿಯಲ್ಲಿ ನಮ್ಮ ಪೂರ್ವಜರು ಬರೆದಿಟ್ಟುಬಿಡು, ಒಂದು ಲೈನಲ್ಲೂ ಬರೆದಿಟ್ಟುಬಿಟ್ಟಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಹಂಗೆ ಅಷ್ಟಕ್ಕಿಂತ ಇನ್ನು ಚೆನ್ನಾಗಿ ಯಾರಪ್ಪ ಹೇಳ್ತಾರೆ ನಿಮಗೆ? ಒಂದೇ ಲೈನ್ ಮುಗಿದೋಯ್ತು. ಇಲ್ಲ, ಚರಕ ಸಂಹಿತ ಅಂತ ಹೋಗಿ ನೋಡ್ರಿ, ಅವನು ಉದ್ದಕ್ಕೆ ಹೇಳ್ತಾನೆ ಯಾವುದು ಎಲ್ಲಿ ಹೆಂಗೆ ಏನು ಮಾಡಿಕೊಂಡು ಹೆಂಗೆ ತಿನ್ನಬೇಕು ಅಂತ. ಎಷ್ಟು ಮಟ್ಟಕ್ಕೆ ಅಂದರೆ ದ್ವಿದಳ ಬೀಜ ಧಾನ್ಯಗಳನ್ನು ನೀವು ಅರ್ಧ ಹಿಡಿ ತಿನ್ನಬೇಕು, ಏಕದಳ ಬೀಜ ಧಾನ್ಯಗಳನ್ನು 2 ಹಿಡಿ ತಿನ್ನಬೇಕು, ಸೊಪ್ಪು ತರಕಾರಿಗಳನ್ನು ಊಟ ಮಾಡೋಕ್ಕೆ ಮುಂಚೆ ತಿನ್ನಬೇಕು, ಊಟ ಮಾಡಿದ ಮೇಲೆ ನೀರು ಕುಡಿಬಾರದು, ಊಟ ಮಾಡೋಕ್ಕೆ ಮುಂಚೆ ನೀರು ಕುಡಿಯಬೇಕು, ದ್ವಿದಳ ಬೀಜ ಧಾನ್ಯಗಳನ್ನು ಮೊಳಕೆ ಕಟ್ಟೇ ತಿನ್ನಬೇಕು, ಸಿಪ್ಪೆ ತೆಗೆದು ಹಾಕಬಾರದು, ಹುಳಿ ಅಂಶ ಇರೋದನ್ನು ನಾವು ಫರ್ಮೆಂಟ್ ಮಾಡಿಕೊಂಡು ಉಪ್ಪಿನಕಾಯಿ ರೀತಿಯಲ್ಲಿ ಒಂಚೂರು ಮಾತ್ರನೇ ತಿನ್ನಬೇಕು, ಹೆಚ್ಚು ತಿನ್ನಬಾರದು. ಈ ಥರ ಎಲ್ಲ ಅಂಶಗಳನ್ನು ವಿಶದವಾಗಿ, ವಿಸ್ತಾರವಾಗಿ ಕಷಾಯಗಳನ್ನು ಕುಡಿಯಿರಿ. ಮಧುಮೇಹ ರೋಗದ ಬಗ್ಗೆ ನಮಗೆ ಅರಿವು ಇಲ್ಲದೇ ಇದ್ದಿದ್ರೂ ಅದನ್ನು ಬರದೇ ಇರಂಗೆ ಹೆಂಗೆ ಇಟ್ಕೋಬೇಕು ನಮ್ಮ ಜೀವನ ಕ್ರಮವನ್ನು ಅಂತ ಪುಂಖಾನುಪುಂಖವಾಗಿ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಬರೆದು ಬಿಸಾಕಿ ಬಿಟ್ಟಿದ್ದಾರೆ. ಯಾವಾಗ? ರಾಗಿ ತಿನ್ನೋವನು ನಿರೋಗಿ, ಜೋಳ ತಿನ್ನೋವನು ತೋಳದಂತೆ, ಅಕ್ಕಿ ತಿನ್ನೋವನು ಹಕ್ಕಿಯಂತೆ ಹಾರಾಡುವ ಅಂತ ಸರ್ವಜ್ಞ ಹೇಳಿದ್ದಾನೆ. ಆ ಸರ್ವಜ್ಞ ಹೇಳಿದ್ದ ಅಕ್ಕಿ ಈ ಬಿಳಿ ಅಕ್ಕಿ ಗೋಧಿ ಅಲ್ಲ. ಇದನ್ನು ತಿಂದರೆ ಹಂದಿಗಳ ಥರ ಬಿದ್ಕೊಂಡಿರ್ತೀವಿ. ಯಾಕೆ? ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗಿ ಮಂಕಾಗಿ ಬಿದ್ಕೊಂಡಿರ್ತೀವಿ. ಸರ್ವಜ್ಞ ಹೇಳಿದ್ದ ಅಕ್ಕಿ ನಿಜವಾದ ಅಕ್ಕಿ ಕೊರಲೆ ಅಕ್ಕಿ ಮತ್ತು ಆರ್ಕ ಅಕ್ಕಿ. ಏನಪ್ಪ ಈ ಕೊರಲೆ ಅಕ್ಕಿ ಆರ್ಕ ಅಕ್ಕಿಯಲ್ಲಿ ವ್ಯತ್ಯಾಸ ಅಂದರೆ, ಈ ಕೊರಲೆ ಅಕ್ಕಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ 5 ಅಕ್ಕಿಗಳನ್ನು ನಾವು 15 ವರ್ಷ ಹಿಂದೆ ಹುಡುಕಿ ತೆಗೆದುಕೊಂಡಿದ್ದೀವಿ. ಅಂದರೆ ಇಷ್ಟು ಗೊಂದಲ ಮಾಡ್ತಾ ಇರೋ ಈ ಆಹಾರವನ್ನು ನಾವು ಆಹಾರ ಅಂತ ಕರೀತಾ ಇದ್ದೀವಲ್ಲ, ನಮಗಿಂತ ಮೂಢರು ಯಾರಾದರೂ ಇದ್ದಾರಾ? ಇದು ನಿಜವಾದ ಆಹಾರ ಅಲ್ಲ ಅಂತ ಈಗ ಗೊತ್ತಾಗಿದೆ. ಇಷ್ಟು ಜನಕ್ಕೆ ರೋಗ ಬಂದ ಮೇಲೇನೂ ನಮಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನು ಬಚ್ಚಿಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಪುರಾವೆ. ಇದೇನು ನಾನೇನು ಹುಟ್ಟಿಸಿದ್ದಲ್ಲ ಇದೆಲ್ಲ, ಈ ಡಾಕ್ಟ್ರುಗಳು ಹೇಳೋದೇನೆ. ಈ ಜೀವರಾಸಾಯನಿಕ ಕ್ರಿಯಾಶಾಸ್ತ್ರ ಏನಿದೆ ಅದನ್ನು ಹೇಳೋದನ್ನೇ ನಿಮಗೆ ಅರ್ಥ ಆಗಂಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ಈಗ? ಅಂದರೆ ಇದು ನಾನು ಹುಟ್ಟಿಸಿದ್ದು ಶಾಸ್ತ್ರ ಅಲ್ಲ, ವಿಜ್ಞಾನ ಅಲ್ಲ, ಅವರು ಹೇಳಿದ್ದೆ. ಅಂದರೆ ನಮ್ಮ ಆಹಾರ ಹೆಂಗಿರಬೇಕು ಅಂತ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ನಮಗೆಲ್ಲರಿಗೂ ಅರ್ಥ ಆಗಬೇಕಾಗಿದ್ದೇನೋ, ನಮ್ಮ ಆಹಾರ ಪದಾರ್ಥ ಬಾಯಿಗೆ ಹಾಕ್ಕೊಂಡಿರೋದು ದಿಢೀರಂತ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸಬಾರದು. ಎಷ್ಟು ಮಟ್ಟಕ್ಕೆ ಸೇರಿಸಬಾರದು ಅಂದರೆ, ನಮ್ಮ ರಕ್ತದಲ್ಲಿ ಯಾವಾಗ ನೋಡಿದ್ರೂ 7.5 ಗ್ರಾಮ್ಗಿಂತ ಗ್ಲೂಕೋಸ್ ಹೆಚ್ಚಾಗದೇ ಇರೋಂಗೆ ನಿಯಂತ್ರಣ ಮಾಡೋ ಶಕ್ತಿ ನಮ್ಮ ಆಹಾರ ಪದಾರ್ಥಗಳಲ್ಲಿ, ಬಾಯಿಗೆ ಹಾಕ್ಕೊಳ್ಳೋ ಪದಾರ್ಥಗಳಲ್ಲಿ ಇರಬೇಕು. ಅಂಥ ಶಕ್ತಿ ಬರಬೇಕು ಅಂದರೆ ಆ ಆಹಾರದಲ್ಲಿ ಏನು ಇರಬೇಕು? ಈ 2 ಧಾನ್ಯಗಳಲ್ಲಿ ಯಾಕೆ ದಿಢೀರಂತ ಗ್ಲೂಕೋಸ್ ರಕ್ತಕ್ಕೆ ಸೇರ್ತಾ ಇದೆ? ಯಾಕೆ ಗ್ಲೂಕೋಸ್ ದಿಢೀರಂತ ರಕ್ತಕ್ಕೆ ಸೇರ್ತಾ ಇದೆ? ಅದನ್ನು ಹಿಡಿದು ನಿಧಾನವಾಗಿ ಪಚನಕ್ರಿಯೆಗಳ ಮೂಲಕ ಕೊಡೋ ಅಂಥ ಶಕ್ತಿ ಈ ಅಕ್ಕಿ ಗೋಧಿಗೆ ಇಲ್ಲ.
ಅರ್ಥ ಆಗಿದೆಯಾ? ಅಂದರೆ ಬೇರೆದಕ್ಕೆ ಯಾವ ಧಾನ್ಯಗಳಲ್ಲಿ ಈ ಶಕ್ತಿ ಇದೆ, ಹಿಡಿದು ಗ್ಲೂಕೋಸನ್ನು ನಿಧಾನವಾಗಿ ರಕ್ತಕ್ಕೆ ಸೇರಿಸುವಂಥ ಗುಣ ಇರೋ ಧಾನ್ಯಗಳು ಯಾವುವು ಅಂತ ಹುಡುಕಿದಾಗ ನಮಗೆ ಕಂಡು ಬಂದಿದ್ದು ಈ ಅದ್ಭುತವಾದ 5 ಧಾನ್ಯಗಳು. ಅಂದರೆ ನಾವು ಬಾಯಿಗೆ ಹಾಕ್ಕೊಂಡಾಗ ರಕ್ತಕ್ಕೆ ಗ್ಲೂಕೋಸನ್ನು ದಿಢೀರಂತ ಸೇರಿಸಬಾರ್ದು. ಹೆಂಗೆ ಸೇರಿಸ್ಬೇಕು? ನಿಧಾನವಾಗಿ ಕಂಟ್ರೋಲ್, ಎಷ್ಟು ಬೇಕೋ ಅಷ್ಟು ಕೊಡೋವಂಥ ಒಂದು ಯಂತ್ರಾಂಗ ಈ ಧಾನ್ಯಗಳಲ್ಲಿ ದೇವರು ಕೂರಿಸಿದ್ದಾರೆ. ಆ ಧಾನ್ಯಗಳಲ್ಲಿ ಏನಕ್ಕೆ ಈ ಶಕ್ತಿ ಬಂದಿದೆ ಅಂದರೆ ಅದರಲ್ಲಿ ನಾರು ಅನ್ನುವ ಒಂದು ಅಂಶ ಹೆಚ್ಚಾಗಿರೋದ್ರಿಂದ. ಹೆಚ್ಚಂದರೆ ಎಷ್ಟು ಮಟ್ಟಕ್ಕಿದೆ? ಅಕ್ಕಿಯಲ್ಲಿ 0.2 ಗ್ರಾಮ್ಸ್ ಪರ್ 100 ಗ್ರಾಮ್ಸ್ ಇದ್ದರೆ ಗೋಧಿಯಲ್ಲಿ 1 ಗ್ರಾಮ್ ಇದೆ. ಆ ಕಾರಣಕ್ಕೆ ನಮ್ಮ ರಕ್ತಕ್ಕೆ ಗ್ಲೂಕೋಸು 20-25 ನಿಮಿಷಕ್ಕೆ ಸೇರಿಬಿಡ್ತಾ ಇದೆ, 20 to 25 ಮಿನಿಟ್ಸ್. ಈ ಕಾರಣದಿಂದಾನೇ ಎಲ್ಲ ರೋಗಗಳು ನಮ್ಮ ದೇಹಕ್ಕೆ ಆವರಿಸ್ಕೊಳ್ತಾ ಇದೆ. ಅಂದರೆ ಅನಾರೋಗ್ಯಕ್ಕೆ ಮೂಲ ಎಲ್ಲಿದೆ? ನಮ್ಮ ಈ ಧಾನ್ಯಗಳಲ್ಲಿದೆ. ಯಾಕೆಂದರೆ ಈ ಧಾನ್ಯಗಳು ಗ್ಲೂಕೋಸನ್ನು ನಿಧಾನವಾಗಿ ಕೊಡ್ತಕ್ಕಂಥ ಶಕ್ತಿ ಇಲ್ಲದೆ ಇರೋದರಿಂದ. ಯಾಕೆ ಆ ಶಕ್ತಿ ಇಲ್ಲ ಈ ಧಾನ್ಯಗಳಿಗೆ? ಇದರಲ್ಲಿ ನಾರಿನ ಅಂಶ ಇಲ್ಲ, ಆಲ್ಮೋಸ್ಟ್ ಝೀರೋ ಅಂತ. ಯಾಕಂದರೆ ಈ ಗೋಧಿಯನ್ನು ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ ಬ್ಲೀಚ್ ಮಾಡಿ, ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ 2 ನಿಮಿಷ ನೂಡಲ್ಸ್ ತಿನ್ನಿಸಿ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ. ನೀವು ಮುದುಕ ಆಗ್ಬಿಟ್ಟಿದೆ ಅಂತ ಮಾಧುರಿ ದೀಕ್ಷಿತ್ ಈಗ ಬೇರೆ ನೂಡಲ್ಸನ್ನು ಜಾಹೀರಾತುಗಳಲ್ಲಿ ಕೊಡ್ತಾರೆ. ನೀವಿಬ್ಬರು ಸರಿ ಇಲ್ಲ, ಸ್ವದೇಶಿ ಅಂತ ಹೇಳಿ ಬಾಬಾ ರಾಮದೇವ್ ನೂಡಲ್ಸನ್ನು ರೆಡಿ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ದಾನೆ. ಇವರೆಲ್ಲರೂ ಮಾರಾಟ ಮಾಡ್ತಾ ಇರೋದು ಏನೋ? ಗೋಧಿ. ಈ ಗೋಧಿ ಬಿಸ್ನೆಸ್ ಫರ್ಟಿಲೈಸರ್ ಕಂಪ್ನಿದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಸ್ನೆಸ್. ಇಡೀ ಪ್ರಪಂಚದಲ್ಲಿ ಯಾವುದು ಇಷ್ಟು ದೊಡ್ಡ ಬಿಸ್ನೆಸ್ ಇಲ್ಲ. ಅಂದರೆ ನೀವು ಗೋಧಿ ತಿನ್ನಿ ಅಂತ ಡಾಕ್ಟರ್ಗಳು ಯಾಕೆ ಹೇಳ್ತಾ ಇದ್ದಾರೆ ನಿಮಗೆ? ಇಡೀ ಪ್ರಪಂಚದ ದೊಡ್ಡ ಬಿಸ್ನೆಸ್ಸನ್ನು ಅವರು ಏಜೆಂಟ್ಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಗೋಧಿ ತಿಂದರೆ ಏನಾಗತ್ತೆ? ರೋಗ ಬರುತ್ತೆ. ರೋಗ ಬಂದರೆ ಏನಾಗತ್ತೆ? ನಮ್ಮ ಹತ್ರ ನೀವು ಬರ್ತೀರ. ನಾವೇನು ಮಾಡ್ತೀವಿ? ಟ್ಯಾಬ್ಲೆಟ್ಗಳನ್ನು ಬರೀತೀವಿ. ನಮಗೆ ಏನು ಬರುತ್ತೆ? ಕಮಿಷನ್. ಈ ಕಮಿಷನ್ ನೀವು ಕೊಡೋ ಫೀಸ್ಗಿಂತ ಜಾಸ್ತಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಗೊಂದಲ ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲರಿಗೂ ಡಾಕ್ಟರ್ಗಳು ಗೋಧಿ ತಿನ್ನಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮೆಲ್ಲರನ್ನು ರೋಗಗ್ರಸ್ತರಾಗಿ ಮಾಡೋದಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈ ಗೋಧಿಯಲ್ಲಿ ಗ್ಲೂಟೆನ್ ಅಂತ ಒಂದು ಪ್ರೋಟೀನ್ ಇದೆ. ಅದೇನು ಮಾಡುತ್ತೆ? ನಿಮ್ಮ ಸಣ್ಣ ಕರಳು ದೊಡ್ಡ ಕರಳು ಸಿಲಿಯಕ್ ಮೂಮೆಂಟ್ ಅಂದರೆ ಪೋಷಕಾಂಶಗಳನ್ನು ಹೀರಿಕೊಳ್ಳೋ ಶಕ್ತಿಯನ್ನು ಅದು ಕೋಟ್ ಮಾಡಿ ಕಮ್ಮಿ ಮಾಡ್ತಾ ಹೋಗುತ್ತೆ. ಅಂದರೆ ಗೋಧಿ ತಿನ್ನೋದು ಹೆಚ್ಚಾಗ್ತಾ ಇದ್ದಂಗೆ ನಿಮ್ಮ ಕೂದಲು ಉದುರೋದು ಶುರು ಆಗುತ್ತೆ. ಯಾಕಂದರೆ ಸೂಕ್ಷ್ಮ ಪೋಷಕಾಂಶಗಳು ಸೆಲಿನಿಯಮ್ಮು, ಜಿಂಕು, ಕಾಪರು ಅದು ಹೀರಿಕೊಳ್ಳೋದು ಈ ಸಣ್ಣ ಕರಳಿನಲ್ಲಿ ದೊಡ್ಡ ಕರಳಿನಲ್ಲಿ ಕಮ್ಮಿ ಆಗ್ತಾ ನಿಮ್ಮ ಕೂದಲಿಗೆ ಬುಡದಲ್ಲಿ ನಿಂತ್ಕೊಳ್ಳೋ ಶಕ್ತಿ ಇಲ್ಲದೆ ಹುಡ್ದಿರೋಕ್ಕೆ ಶುರು ಆಗುತ್ತೆ. ಹೋಗ್ರಿ ನೋಡ್ರಿ, ಈ ವೆಸ್ಟರ್ನ್ ಕಂಟ್ರೀಸ್ಗೆ ಎಲ್ಲರಿಗೂ ಕೂದಲೇ ಇರೋದಿಲ್ಲ. ನಮ್ಮ ತಿರುಪತಿ ತಿಮ್ಮಪ್ಪಯಿಂದ ಕೊಂಡ್ಕೊಂಡು ಹೋಗಿ ಟೋಪನ್ಗಳು ಹಾಕ್ಕೊಂಡು ಪೇಂಟ್ ಅದನ್ನು ನೋಡಿ ನಾವು ಮತ್ತೆ ತಂದು ಟೋಪನ್ಗೆ ಹಚ್ಕೊಳ್ತಾ ಇದ್ದೀವಿ. ಈಗ ತಿರುಪತಿ ತಿಮ್ಮಪ್ಪ ಬಿಸ್ನೆಸ್ಸು ಕಮ್ಮಿ ಆಗಿದೆ. ಯಾಕಂದರೆ ನಾವು ಗೋಧಿ ತಿನ್ನೋಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಕೂದಲು ಉದುರೋದು ಹೆಚ್ಚಾಗಿ ನಾವು ದೇವ್ರಿಗೆ ಕೊಡೋ ಕೂದಲು ಕಮ್ಮಿ ಆಗ್ತಾ ಬರ್ತದೆ. ನಗ್ತಾ ಇದ್ದಾರೆ ಅವರು, ನಿಜವಾಗ್ಲೂ ನಡೀತಾ ಇರೋದು ಇಷ್ಟೇ. ಅಂದರೆ ಈ ಗೋಧಿಯಲ್ಲಿದ್ದ ಗ್ಲೂಟೆನ್ ಅಂತಾರೆ, ಅದು ದೊಡ್ಡ ಅನಾಹುತ ಮಾಡ್ತಾ ಇರತಕ್ಕಂಥ ಪ್ರೋಟೀನ್. ಇದು ಗ್ಲೂಟೆನ್ ಇದು ನಮ್ಮ ಸಣ್ಣ ಕರಳಿಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಕಮ್ಮಿ ಮಾಡಿ ಪರೋಕ್ಷವಾಗಿ ಬೇರೆ ಬೇರೆ ಆರೋಗ್ಯಕರವಾದ ಜೀವರಾಸಾಯನಿಕ ಕ್ರಿಯೆಗಳನ್ನು ತಡೆಯೋದ್ರಿಂದ ರೋಗಗಳು ಉತ್ಪಾದನೆ ಆಗ್ತವೆ. ಇನ್ಫ್ಯಾಕ್ಟ್ ಕೆಲವು ಡಾಕ್ಟ್ರುಗಳು, ಈಗ ಡೇವಿಸ್ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ ಅಮೆರಿಕಾದಲ್ಲಿ,
ಗೋಧಿಯಿಂದಾನೇ ಆಲ್ಮೋಸ್ಟ್ ಮಾನವ ಕುಲಕ್ಕಿರೋ 90% ರೋಗಗಳು ಅಂತ ಅವರು ಸೀರಿಯಸ್ ಆಗಿ ಹೇಳಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನೀವು ಗೋಧಿ ತಿನ್ನೋದನ್ನು ನಿಲ್ಲಿಸಿದರೆ ನಿಮಗೆ ಅರ್ಧ ಕಾಯಿಲೆಗಳು ವಾಸಿ ಆಗುತ್ತೆ. ಆದರೆ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ? ಆಪೋಸಿಟ್ ಹೇಳ್ತಾ ಇದ್ದಾರೆ. ಸೈಂಟಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ? ಆಪೋಸಿಟ್ ಹೇಳ್ತಾ ಇದ್ದಾರೆ. ಇಲ್ಲೇ ಮೋಸ ನಡ್ಕೊಂಡು ಬಂದಿದೆ. ಕಳೆದ 40-50 ವರ್ಷಗಳಲ್ಲಿ ಈ ವಾಣಿಜ್ಯೀಕರಣ ಮತ್ತು ಆಡಳಿತ ನಿರ್ಧಾರಗಳು ನಮ್ಮ ಆಹಾರವನ್ನು ರೂಢಿಸಿದಿವೆ ಹೊರತು ವೈಜ್ಞಾನಿಕ ಮತ್ತು ಶಾಸ್ತ್ರೀಯತೆ ನಮ್ಮನ್ನು ಆಳ್ತಾ ಇಲ್ಲ. ಈ ಗೊಂದಲದಿಂದ ನಾವೆಲ್ಲರೂ ರೋಗಗ್ರಸ್ತರಾಗ್ತಾ ಇದ್ದೀವಿ. ಅಂದರೆ ನಿಮಗೆ ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ ಅಕ್ಕಿ, ಗೋಧಿ, ಮಾಂಸ, ಮೊಟ್ಟೆ ಇವೆಲ್ಲ ಅಸಹಜವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ 40 ವರ್ಷಗಳಲ್ಲಿ ಆಹಾರ ಉತ್ಪಾದನೆ ಅನ್ನುವ ನೆಪದಲ್ಲಿ ನಿಜವಾದ ರೋಗಗಳನ್ನು ಉತ್ಪಾದನೆ ಮಾಡಿ ಈ ಕಂಪನಿಗಳು ದುಡ್ಡನ್ನು ಮಾಡೋದು ಒಂದು ಕಡೆ ಆದರೆ ಅದನ್ನು ತಿಂದು ನಮಗೆ ಬಂದಿರೋ ರೋಗಗಳನ್ನು ಬಂಡವಾಳವಾಗಿ ಮಾಡಿಕೊಂಡು ಈ ಆಧುನಿಕ ವೈದ್ಯಕೀಯ ರಂಗ ಇನ್ನೂ ಹೆಚ್ಚಾಗಿ ದುಡ್ಡನ್ನು ಮಾಡಿಕೊಳ್ಳೋದ್ರಲ್ಲಿ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಕೊನೆಗೆ ಮೋಸ ಆಗಿರೋದು ಯಾರಿಗೆ? ನಮಗೆ. ನಾವಂದರೆ ಯಾರು? ಇನ್ಕ್ಲೂಡಿಂಗ್ ದೋಸ್ ಡಾಕ್ಟರ್ಸ್. ಡಾಕ್ಟರ್ಗಳಿಗೂ ಈ ಮಧುಮೇಹ ರೋಗ ಇದೆ. ಕಳೆದ 15 ವರ್ಷದಿಂದ ಈ ಅಂಶಗಳನ್ನು ಖುದ್ದಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೆ ಬಂದ ರೋಗಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳಿಸ್ಕೊತಾರೆ. ಆ ಗೇಟ್ ಹತ್ರ ಹೋಗಿ ಹೇಳಿದ್ನಲ್ಲ, ಹುಚ್ಚ ಹೇಳೋಕೆ ಬಂದೆ, ಅನ್ನ ತಿಂದಿದ್ರೆ ಇನ್ನೇನು ತಿನ್ನಬೇಕು, ಮಣ್ಣು ತಿಂತೀವ? ಮಣ್ಣು ತಿಂದರೂ ಒಳ್ಳೇದು. ಆ್ಯಕ್ಚುಲಿ ಅನ್ನ ತಿಂದರೆ ರೋಗ ಬರ್ತಾ ಇದೆ ಇಲ್ಲಿ. ಅಂದರೆ ಮಣ್ಣು ತಿನ್ನಕ್ಕೆ ಹೋಗಬೇಡಿ, ಅನ್ನ ತಿನ್ನೋದು ನಿಲ್ಲಿಸಿ ಸಾಕು. ಅದಕ್ಕಿಂತ ಅದ್ಭುತವಾದ ಪದಾರ್ಥಗಳು ನಮ್ಮ ದೇಶದಲ್ಲಿ ದೇವರು ಕೊಟ್ಟಿದ್ದಾರೆ. ಆ ಅದ್ಭುತವಾದ ಪದಾರ್ಥಗಳು ನಾರುಯುಳ್ಳ ಪದಾರ್ಥಗಳು, ಗ್ಲೂಟೆನ್ ಇಲ್ಲದೆ ಇರೋ ಪದಾರ್ಥಗಳು. 5 ಧಾನ್ಯಗಳನ್ನು ಹುಡುಕಿದ್ದೀವಿ, ಅದ್ಭುತವಾದ ಧಾನ್ಯಗಳು. ಆ ಧಾನ್ಯಗಳ ಹೆಸರು ನವಣೆ 8% ನಾರಿದೆ, ಆರ್ಕ 9% ನಾರಿದೆ, ಸಾಮೆ 9.8% ನಾರಿದೆ, ಊದಲು 10% ನಾರಿದೆ, ಕೊರಲೆ 12.5% ನಾರಿದೆ. ಈ ಧಾನ್ಯಗಳನ್ನು ಊಟ ಮಾಡಿದರೆ ನಿಮಗೆ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋ, ಆದರೆ ಗ್ಲೂಕೋಸ್ ಯಾವಾಗ ಬರುತ್ತೆ? ನಿಧಾನವಾಗಿ ಬರುತ್ತೆ. ಕನಿಷ್ಠ ಅಂದರೆ 6 ಗಂಟೆ ಕಾಲ ತನಕ ನಿಮಗೆ ಗ್ಲೂಕೋಸನ್ನು ಸತತವಾಗಿ ಸಮತೋಲನವಾಗಿ ನಿಯಂತ್ರಣದಿಂದ ಯಾಕಂದರೆ ಅಷ್ಟು ನಿಧಾನವಾಗಿ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಚೂರು ಒತ್ತಡ ಇಲ್ಲ. ಅಂದರೆ ಈಗ ನಿಮ್ಗೆ ರೋಗ ಬಂದಿದೆ, ಕಾಲು ಗ್ಯಾಂಗ್ರೀನ್ ಆಗಿದೆ, ಕಿಡ್ನಿ ಎದ್ದೋಗ್ತಾ ಇದೆ ಅಂಥ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಈ 5 ಧಾನ್ಯಗಳನ್ನು ಬಿಟ್ಟು ಇನ್ನೇನೂ ತಿನ್ನಬೇಡ, ನೀವು ಒಂದು 5-6 ತಿಂಗಳು ತಿನ್ನು. ತಿಂದ ಮೇಲೆ ಪ್ರತಿ ದಿವಸ ಈ ಗ್ಲೂಕೋಸನ್ನು ಬರ್ನ್ ಮಾಡಬೇಕಲ್ಲ ನಾವು. ಅಂದರೆ 1 ಲೀಟರ್ ರಕ್ತದಲ್ಲಿ ನಾವು ಖಾಲಿ ಮಾಡಬೇಕಾಗಿದ್ದ ಗ್ಲೂಕೋಸ್ 1 to 1.5 ಗ್ರಾಮ್ಸ್ ಅಂದರೆ ನೀವು 15 ನಿಮಿಷ ನಡೆಯಬೇಕು. 5-6 ಲೀಟರ್ ರಕ್ತ ಇರೋದರಿಂದ 1.25 ಗಂಟೆಯಿಂದ 1.5 ಗಂಟೆ ನಡೆದರೆ ನೀವು ಎಲ್ಲ ಕಾಯಿಲೆಗಳು, ನಿಮ್ಮ ಮೈಯಲ್ಲಿ ಸೇರಿಕೊಂಡಿರೋ ಕೊಬ್ಬು, ಹೃದಯ ನಾಳಗಳಲ್ಲಿ ಅಂಟುಕೊಂಡಿರೋ ಕೊಳಕು, ಮೂಳೆ ಸಂಧಿಗಳಲ್ಲಿ ಅಂಟುಕೊಂಡಿರೋ ರುಮ್ಯಾಟಿಕ್ ಫ್ಯಾಕ್ಟರ್ಸು, ಫ್ರೋಝನ್ ಶೋಲ್ಡರ್ಸು, ಕಿಡ್ನಿಯಲ್ಲಿ ಅಂಟುಕೊಂಡಿರೋ ನಾನಾ ರೀತಿ ಕಲ್ಮಶಗಳು ಎಲ್ಲ 5-6 ತಿಂಗಳಲ್ಲಿ ಶುದ್ಧ ಮಾಡಿಕೊಂಡು ಈ ನಾರಿನ ಅಂಶ ತೆಗೆಯಕ್ಕೆ ಶುರು ಮಾಡುತ್ತೆ. ಒಟ್ಟಾರೆ ನಿಮ್ಮ ಇಡೀ ದೇಹವನ್ನು ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ತಗೊಂಡು ಹೋಗುತ್ತೆ ಅಂತ ಹೇಳಿ ಈ ಧಾನ್ಯಗಳನ್ನು ಬೆಳೆಸಿದ್ದೀವಿ. ಬೀಜನೇ ಇಲ್ಲದೆ ಸಿಗ್ತಾ ಇರಲಿರೋ ಕಡೆ ಹೋಗಿ ಒಂದು ಹಿಡಿ ಬೀಜ ಆರ್ಕ ತಂದು ನಮ್ಮ ಭೂಮಿಯಲ್ಲಿ ಬೆಳೆಸಿ ಹೆಚ್ಚಾಗಿ ಮಾಡಿ ಬೀಜವನ್ನು ರೈತರಿಗೆ ಕೊಟ್ಟು ಈ ಧಾನ್ಯವನ್ನು ಮತ್ತೆ ಜನರು ಬೆಳೆಸಂಗೆ ಮಾಡಿದ್ದೀವಿ. ಆ ಮಾಡಿದ್ದ ಧಾನ್ಯವನ್ನು ರೈತರಿಂದ ತಂದು ರೋಗಿಗಳಿಗೆ ಕೊಟ್ಟು, ಗ್ಯಾಂಗ್ರೀನ್ ನಾಳೆ ಕಾಲು ಕಟ್ ಮಾಡಬೇಕು, ಆ್ಯಂಪುಟೇಷನ್ನು
ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿದೆ. ದಿವಸ ಈಗ 800 ಜನಕ್ಕೆ ಕಾಲು ಕಟ್ ಮಾಡ್ತಾ ಇದ್ದಾರೆ, ಬೆರಳು ಕಟ್ ಮಾಡ್ತಾರೆ. ಅದು ಸಾಲದು ಅಂತ ಮತ್ತೆ ಇಲ್ಲಿ ಕಟ್ ಮಾಡ್ತಾರೆ, ಇಲ್ಲಿ ಮತ್ತೆ ಇನ್ನೊಂದು ಚೂರು, ಕೊನೆಗೆ ಇಲ್ಲಿ ತನಕ ಕಟ್ ಮಾಡಿಬಿಡ್ತಾರೆ. ನಾವು ರೆಡಿ ಇದ್ದೀವಿ, ಒಂದು ಕೃತಕ ಕಾಲು ಕೊಡ್ತೀವಿ ಅಂತ, ಅದೇ ಮತ್ತೆ ಒಂದು ಬಿಸ್ನೆಸ್. ಅಂದರೆ ನೀವು ಆ ಗ್ಯಾಂಗ್ರೀನನ್ನು ವಾಸಿ ಮಾಡ್ಕೊಳ್ಳೋಕ್ಕಾಗದೇ ಇರೋದಂತೆ ಇನ್ನೊಂದು ಬಿಸ್ನೆಸ್ ಶುರು ಮಾಡೋದು. ಎಷ್ಟು ದಿವಸ ಇರ್ತಾರೆ? ಒಂದು 3 ವರ್ಷ ಇರ್ತಾರೆ, ಮೇಲೆಗೆ ಹೋಗ್ತಾರೆ. ಅಂದರೆ ಈ ಗೊಂದಲಗಳು ನೋಡ್ರಿ ಒಂದೊಂದು. ಅದೇ ಈ ಧಾನ್ಯಗಳನ್ನು ತಿನ್ನೋದ್ರಿಂದ ವಿತಿನ್ 3 ವೀಕ್ಸ್ ಗಾಯ ವಾಸಿ ಆಗುತ್ತೆ. 3 ತಿಂಗಳಲ್ಲಿ ಅವ್ನು ನಡೆಯೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು 3 ತಿಂಗಳಲ್ಲಿ HbA1c 12 ಇರೋದು 6ಕ್ಕೆ ಬಂದು ನಿಲ್ಲುತ್ತೆ. ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, ಹಂಡ್ರೆಡ್ಸ್ ಆಫ್ ಪೀಪಲ್ ಗಾಟ್ ಕ್ಯೂರ್. ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ. ಏನು ಮಾಡಿದ್ದೀವಿ? ನಮ್ಮ ಮುಂದಿನ ಪೀಳಿಗೆಗಳು ಏನು ತಿಂದರೆ ರೋಗ ಬರದೇ ಇರುತ್ತೆ. ನಾವು ಈಗ ನೋಡ್ರಿ, ಅತಿರೇಕವಾದ ರೋಗದ ಸ್ಥಿತಿಯನ್ನು ನಾವು ಮತ್ತೆ ಆರೋಗ್ಯ ಸ್ಥಿತಿಗೆ ತಗೊಂಡು ಬರ್ತಕ್ಕಂಥ ಸಕಾರಾತ್ಮಕ ಧಾನ್ಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಿದ್ರೆ ಅವ್ರಿಗೆ ಈ ರೋಗಗಳ ಛಾಯೆ ಇನ್ಕ್ಲೂಡಿಂಗ್ ನೆರಳು ಬೀಳೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಮಾತಾಡೋಣ, ಸ್ವಲ್ಪ ಅಲ್ಲ, ಇನ್ನೂ ವಿಸ್ತಾರವಾಗಿ ಹೇಳೋದಿದೆ. ಈ 5 ಧಾನ್ಯಗಳನ್ನು ಸಕಾರಾತ್ಮಕ ಧಾನ್ಯಗಳು ಅಂತ ನಮ್ಮ ಸರ್ವಜ್ಞ ಹೇಳ್ದಂಗೆ ರಾಗಿ ತಿನ್ನೋನು ನಿರೋಗಿ ಅಂತ ಹೇಳಿದ್ದಾನೆ. ಅಂದರೆ ಅದರಲ್ಲಿ ಏನೋ ಒಂದು ಅಂಶ ಇದೆ ಅಂತ. ಆದರೆ ರೋಗ ಬಂದವನಿಗೆ ರಾಗಿ ತಿನ್ನಿಸಿದ್ರೆ ರೋಗ ವಾಸಿ ಆಗೋದಿಲ್ಲ. ಯಾಕೆ ವಾಸಿ ಆಗೋದಿಲ್ಲ? ರಾಗಿಯಲ್ಲಿ ನಾರಿನ ಅಂಶ 3.6% ಇರೋದು, ಓಟ್ಸಲ್ಲಿ 3.9% ಇದೆ, ಬಾರ್ಲಿಯಲ್ಲಿ 3.6% ಇದೆ. ಕಿನೋವಾ ಅಂತ ಈಗ ಎಲ್ಲರೂ ತುಂಬ ಬೇರೆ ಅಮೆರಿಕಾಯಿಂದ ಬರ್ತಾ ಇದೆ, ಅದು 1500 ರೂಪಾಯಿ ತುಂಬ ನಾರಿದೆ ಅಂತ, ಅದರಲ್ಲಿ 4% ಇದೆ. ಓಟ್ಸು ಆಸ್ಟ್ರೇಲಿಯಾದಿಂದ ಬರ್ತಾ ಇದೆ, ದೊಡ್ಡದಾಗಿ kg 600 ರೂಪಾಯಿ 800 ರೂಪಾಯಿ ಅಂತ, ಅದರಲ್ಲಿ ಇರೋದು 4%. ಜೋಳ, ಬಿಳಿ ಜೋಳ 1.7%, ಮೆಕ್ಕೆಜೋಳ 2.7%. ಇವೆಲ್ಲನೂ ಗ್ಲೂಕೋಸನ್ನು 1.5 ಗಂಟೆ ಅಥವಾ 2 ಗಂಟೆ ಒಳಗಡೆ ರಕ್ತಕ್ಕೆ ಸೇರಿಸೋದ್ರಿಂದ ಆಗಿರೋ ಕಾಯಿಲೆಗಳು, ಫಾಸ್ಟ್ ಅಂದರೆ ಅಕ್ಕಿ ಗೋಧಿಗಿಂತ ಸ್ವಲ್ಪ ನಿಧಾನ. ಸೊ ಇದನ್ನು ನಾವೇನಂತೀವಿ? ತಟಸ್ಥ ಧಾನ್ಯಗಳು, ನ್ಯೂಟ್ರಲ್ ಗ್ರೈನ್ಸ್ ಅಂತ ಕರಿತೀವಿ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ಸೊ ಈಗ ಮಕ್ಕಳಿದ್ರೆ ಅವರಿಗೆ ರಾಗಿ ಮುದ್ದೆ ತಿನ್ನಿಸಿದ್ರೆ ಅವನಿಗೆ ರೋಗ ಬರೋದಿಲ್ಲ, ಆರಾಮಾಗಿರ್ತಾನೆ ಅಷ್ಟೇ. ಏನಾದರೂ ರೋಗ ಬಂದಿದೆಯಾ, ರಾಗಿ ತಿನ್ನಿಸಿದ್ರೆ ವಾಸಿ ಆಗೋದಿಲ್ಲ. ಅಂದರೆ ಈಗ ಗ್ಯಾಂಗ್ರೀನ್ ಆಗಿದೆ, ರಾಗಿ ತಿಂದು ವಾಸಿ ಮಾಡ್ಬೋದಾ? ಆಗೋದಿಲ್ಲ. ಯಾಕಂದರೆ ಅದು ರಕ್ತಕ್ಕೆ ಗ್ಲೂಕೋಸನ್ನು ದಿಢೀರಂತ ಸೇರಿಸದೇ ಇದ್ರೂ 1-1.5 ಗಂಟೆ ಕಾಲ ಒಳಗಡೆ ಸೇರಿಸುತ್ತೆ. ಮತ್ತೆ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ದೇಹ ಸರ್ಕಸ್ ಮಾಡ್ತಾ ಇರಬೇಕು. ಆದರೆ ಈ ಧಾನ್ಯಗಳು ಸಂಯಮದಿಂದ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸನ್ನು ಮಾತ್ರ ನಿಧಾನವಾಗಿ ಕೊಡ್ತಕ್ಕಂಥ ಶಕ್ತಿ ಯಾವಾಗ 8ರಿಂದ 12.5. ಯಾಕೆ ಇದೆ? ಅದನ್ನು 8 ಗ್ರಾಮು ಒಣನಾರಿದು. ಈಗ ಗೋಣಿ ಚೀಲಕ್ಕೆ ನೀರು ಹಾಕಿದ್ರೆ, ನೆನೆಸಿದ್ರೆ 1 ಗ್ರಾಮು 8 ಗ್ರಾಮ್ ಆಗುತ್ತೆ. ಅದೇ 8 ಗ್ರಾಮ್ ನಾರಿದೆ ಅಂದರೆ ಚೆನ್ನಾಗಿ ನೆನೆಸಿದರೆ, ನಾವು ಈ ಧಾನ್ಯಗಳನ್ನು ಯಾವಾಗಲೂ ಅರ್ಧ ಗಂಟೆ 3/4 ಗಂಟೆ ನೆನೆಸಿ ಅಡುಗೆ ಮಾಡಬೇಕು. ಆವಾಗ ಅದರಲ್ಲಿರೋ 8% ನಾರು 40 ಗ್ರಾಮ್ ಆಗುತ್ತೆ. 12 ಪಾಯಿಂಟ್ ಇರೋದು 60 ಗ್ರಾಮ್ ಆಗುತ್ತೆ. ಅಂದರೆ ಆ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಅದನ್ನು ಬಿಡಿಸಿ ಈ ಜೀವ ರಾಸಾಯನಿಕ ಕ್ರಿಯೆಗಳು ಗ್ಲೂಕೋಸನ್ನು ಹೀರಿಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ. ಚೂರೇ ಕೊಡುತ್ತೆ. ಅದು ಅದ್ಭುತ ಇಲ್ಲಿ. ಸೊ ಈ ರೀತಿ ನಾವು ಎಷ್ಟೊಂದು ಜನ ಮಧುಮೇಹ ರೋಗಿಗಳಿಗೆ ಈ ಧಾನ್ಯವನ್ನು ತಿನ್ನಿಸಿ ಸರಿ ಮಾಡ್ತೀವಿ. 6 ತಿಂಗಳಾಗತ್ತೆ, ಡಾಕ್ಟ್ರೇ ಚೆನ್ನಾಗಿ ನಡೀತಾ ಇದ್ದೀನಿ, ಕಾಲು ಚೆನ್ನಾಗಿದೆ ನೋಡಿ, ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. 6 ತಿಂಗಳಾದಮೇಲೆ ಬರ್ತಾರೆ. ಬಂದು ಅವನು ಇಲ್ಲಿ ಕೂರಿರ್ತಾನೆ, ಡಾಕ್ಟರ್ ಆಗಿರ್ತಾನೆ, CFTRI ಕೆಲಸ ಮಾಡಿರೋ ಸೈಂಟಿಸ್ಟ್ಗಳಿದ್ದಾರೆ, PWD ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸು ಇದ್ದಾರೆ. ಇಂಥವರು ಕೂರಿಸ್ತಾರೆ, ಹೆಂಡತಿಯನ್ನು ಒಳಗಡೆ ಕಳಿಸ್ತಾರೆ. ಇದು ಇರುತ್ತಲ್ಲ ಅಡ್ಡ, ಅವ್ರು ಕಾಣಿಸೋದಿಲ್ಲ ನನಗೆ.
ಯಾಕಮ್ಮ ನಿಮ್ಮ ಮನೆಯವರು ಒಳಗಡೆ ಬಂದಿಲ್ಲ ಈ ಸತಿ ಅಂತ. ಏನಿಲ್ಲ ಡಾಕ್ಟ್ರೇ, ನಮ್ಮ ಮನೆಯವರು ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ ಇಷ್ಟೊತ್ತು, ವಾಸಿ ಮಾಡಿದ್ದೀನಿ, ನಾಳೆಯಿಂದ ಮತ್ತೆ ಶುರು ಮಾಡ್ಕೋಬೋದಾ, ಈ ಬಾತು ಆ ಬಾತು, ಪೂರಿ, ಬೋಂಡಾ, ಬಜ್ಜಿ ಇವೆಲ್ಲ ತಿನ್ಬೋದಾ ಅಂತ ಕೇಳ. ಅಂದರೆ ಈ ಕಂಪನಿಗಳದ್ದು ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ಗೂಬೆ ಕೂರಿಸಿದಿವೆ ಅಂದರೆ, ನಾಳೆ ನಾಡಿದ್ದು ಎದ್ದು ಮೇಲೆ ಹೋಗಬೇಕಾಗಿದ್ದವನ್ನ ತಡೆದು ಆರೋಗ್ಯ ಕೊಟ್ಟರು ಮತ್ತೆ ನಾರ್ಮಲ್ ಊಟ ಅಂತೀವಿ. ಅಂದರೆ ಇಡೀ ಪ್ರಪಂಚ ತಿನ್ನೋದು ನಾರ್ಮಲ್ ಊಟ ಅಂತ ನಾವು ತಲೆಗೆ ಹಾಕ್ಕೊಂಡಿರೋದು. ರೋಗಕ್ಕೆ ಹೋಗಿ ಅನುಭವಿಸಿ ಮತ್ತೆ ವಾಪಸ್ ಬಂದ ಮೇಲೇನೂ ಅದರಿಂದ ತಲೆಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾರಾದರೂ ಅಲ್ಲಿಗೆ ಹೋಗಿ ಈ ಹುಚ್ಚ ಬಂದಿದ್ದಾನೆ ನಮಗೆ ಅನ್ನ ತಿನ್ನಬೇಡಿ ಅಂತ ಹೇಳ್ತಾನೆ ಅಂದೋದಕ್ಕೆ ನನಗೇನು ಆಶ್ಚರ್ಯ ಇಲ್ಲ. ಯಾಕಂದರೆ ಈ ಕಂಪ್ನಿಗಳು ನಮ್ಮ ತಲೆಯನ್ನು ಅಷ್ಟು ಚೆನ್ನಾಗಿ ಪಾಲಿಷ್ ಮಾಡಿಬಿಟ್ಟಿವೆ, ಬ್ರೈನ್ ಪಾಲಿಷ್. ಸೊ ಇದನ್ನು ತೆಗೆಯೋದು ಅಷ್ಟು ಈಸಿ ಅಲ್ಲ. ಹೃದಯ ವಿದಾರಕ ಘಟನೆಗಳು ನಡೀತಾ ಇವೆ ಈ ಗೊಂದಲದಿಂದ. ಯಂಗ್ ಪೀಪಲ್, ಸ್ಮಾಲ್ ಪೀಪಲ್, ಸ್ಮಾಲ್ ಅಂದರೆ ದುಡ್ಡು ಇಲ್ಲದೇ ಇರೋರು, ಒಂದು ನಯ ಪೈಸಾ ದುಡ್ಡು ಇಲ್ಲದೇ ಇರೋವ್ರಿಗೂ ಈ ರೋಗ ಬರ್ತಾ ಇದೆ. ಅಲ್ಲೆಲ್ಲೋ ಟ್ರೈಬಲ್ ವಿಲೇಜ್, ನಾನು ಬಿದರಹಳ್ಳಿ ಅಂತ ಕಾಡು ಅಂಚಿನಲ್ಲಿ ಹೋಗ್ತೀನಿ, 200 ಜನ ಪೇಷಂಟ್ಸ್ ಬರ್ತಾರೆ. ಇಲ್ಲಿಂದ ಅಲ್ಲಿ ಬರೋದಕ್ಕೆ ದುಡ್ಡಿಲ್ಲ, ಅವ್ರಿಗೂ ಈ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಯಾಕಂದರೆ ಈ ಗೋದಾಮುಗಳಲ್ಲಿ ಬಿದ್ದಿರೋ ಅಕ್ಕಿಯನ್ನು ಇನ್ ದ ನೇಮ್ ಆಫ್ ಸೋಷಿಯಲ್ ಜಸ್ಟಿಸ್ ₹1 ಅಂತ ಏಕೆ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಪೇಪರಲ್ಲಿ ನಾವು 150 ಕೋಟಿ ಖರ್ಚು ಮಾಡ್ತಾ ಇದ್ವಿ ಸಬ್ಸಿಡಿಗೆ ಅಂತಾರೆ. ಅಂದರೆ ದುಡ್ಡೇನು, ನಮ್ಮ ದುಡ್ಡು ಹೋಗ್ತಾ ಇದೆ, ಕಂಪನಿಗಳು ತಗೊಳ್ತಾ ಇದ್ದಾವೆ. ಆ ಅಕ್ಕಿಯನ್ನು ಈ ಬಡವರು ತಿಂದು ಅವ್ರಿಗೂ ರೋಗ ಅಂಟಿಸ್ತಾ ಇದ್ದೀವಿ, ಅವ್ರಿಗೂ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಅಂದರೆ ಟ್ರೈಬಲ್ ವಿಲೇಜಸಲ್ಲಿ ಇದ್ದ ಕೆಲಸ ಮಾಡೋವ್ರಿಗೂ ರೋಗ ಬರ್ತಾ ಇದೆ. ಅಂದರೆ ಈ ಭಯಾನಕವಾದ ಆಹಾರ ಪದಾರ್ಥಗಳ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಈಗ ನಾನೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ನೀವು ಆ ವಾಸಿ ಮಾಡ್ಕೊಂಡಿರೋರ ಥರ ನಾನು ನಾರ್ಮಲ್ ಊಟ ಮಾಡ್ತೀನಿ ಅಂತ ಹೇಳೋಕ್ಕೆ ಬಂದರೆ, ನಾನು ನನ್ನ ತಲೆಯನ್ನು ಈ ಗೋಡೆಗೋ ಅಥವಾ ನೀರಿಲ್ಲದ ಬಾವಿಗೋ ನಾನು ಧುಮುಕಬೇಕು. ಅರ್ಥ ಆಗ್ತಾ ಇದೆ ನಂದು ಗೋಳು. ಅದಕ್ಕೆ ನಾವು ನಿಮ್ಮ ಮನೆಯವ್ರನ್ನ ಕರ್ಕೊಂಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ. ಈ ತಿಳುವಳಿಕೆ ನಿಮಗೆ ಒಬ್ಬರಿಗೆ ಅಲ್ಲ, ನಿಮ್ಮ ಸುತ್ತಮುತ್ತಲು. ಈಗ ನೀವು ಕೇಳ್ಕೊಂಬರ್ತೀರಿ, ನಿಮ್ಮ ಗಂಡ ಬಂದಿರಲ್ಲ, ಮನೆಗೆ ಹೋಗಿ ಈ ಥರ ಮಾಡಬೇಕು ಅಂದರೆ, ನೀನೇನಾದರೂ ತಿನ್ಕೊ, ನನಗೆ ಮಾತ್ರ ಇದು ಮಾಡಾಕು ಅಂತ. ಇಲ್ಲ, ಗಂಡ ಬರ್ತಾನೆ, ನೋಡಮ್ಮ ಈ ಥರ ಮಾಡ್ಕೋಬೇಕು, ನೀನೇನಾದರೂ ಮಾಡ್ಕೋಪ್ಪ, ನಾನು ನಿಮಗೆ ಬೇಕಾದರೆ ಭಾಗ ಹಾಕ್ತೀನಿ, ನಾನು ತಿನ್ನೋದಿಲ್ಲ. ಸೊ ಜಗಳಗಳು ಶುರುವಾಗತ್ತೆ ಮನೆಯಲ್ಲಿ. ಈ ಡಾಕ್ಟರ್ ಖಾದ್ರ ಹತ್ರ ಹೋಗಿ ಮನೆಯಲ್ಲಿ ಜಗಳಗಳು ಶುರುವಾಗಿದೆ ಅಂತ ಎಷ್ಟೊಂದು ಜನ ಬಂದು ಹೇಳಿದ್ರು. ಅದಕ್ಕೊಂದು ಟೆನ್ಷನ್ನು, ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ. ಅದೆಲ್ಲ ಆಗಬಾರ್ದು ಅಂತ ಅಟ್ಲೀಸ್ಟ್ ನೀವು ನಿಮ್ಮ ಗಂಡನ ಕರ್ಕೊಂಬಂದು, ಅಯ್ಯೋ ಪಾಪ ಅವ್ನಿಗೆ ರೋಗ ಬಂದೆ, ಅವಳು ತಿನ್ಕೊಳ್ಳಿ ಬಿಡು ಅಂತ ಆರಾಮಾಗಾದರೂ ಬಿಡ್ತಾನೆ. ಇಲ್ಲ ಆಪೋಸಿಟ್, ಅಯ್ಯೋ ಗಂಡಕ್ಕೆ ಬಂದಿದೆ, ಏನೋ ತಿಂದರೆ ಆರಾಮಾಗ್ಬೋದು ಅಂತ ಮಾಡಾದರೂ ಹಾಕ್ತಾರೆ. ಸೊ ಮನೆಯಲ್ಲಿ ಇದ್ದವರು ಎಲ್ಲರೂ ಬಂದರೆ, ನನ್ನ ಗೋಳು ನಿಮಗೆಲ್ಲರಿಗೂ ಅರ್ಥ ಆದರೆ, ಎಲ್ಲರೂ ಸರಿಯಾದ ಊಟ ಮಾಡ್ತೀರಾ ಅಂತ, ನಿಜವಾದ ಊಟ ಮಾಡ್ತೀರಾ ಅಂತ, ಆರೋಗ್ಯಕರವಾದ ಊಟ ಮಾಡ್ತೀರಾ ಅಂತ, ನಿಮ್ಮ ಮಕ್ಕಳಿಗೆ ರೋಗ ಬರದೇ ಇರಂಗೆ ಇರುತ್ತೆ ಅಂತ, ನಿಮ್ಮ ದುಡ್ಡು ನಿಮ್ಮ ಮನೆಯಲ್ಲೇ ಉಳಿಯುತ್ತೆ ಅಂತ, ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲೇ ಉಳಿಯುತ್ತೆ ಅಂತ. 1,25,000 crores government is paying for this fertilizer companies as subsidy to grow your stupid rice and wheat. ಸ್ಟುಪಿಡ್ ಅನ್ನೋ ಪದಾನು ಸಾಲದಕ್ಕೆ. and we are spending 8,000 liters to grow 1 kilo of akki, 10,000 liters of water to grow 1 kilo of wheat, 28,000 liters of water to grow 1 kilo ಸಕ್ಕರೆ. 1 kg ಮಾಂಸ ರೆಡಿ ಮಾಡೋದಕ್ಕೆ 60,000 ಲೀಟರ್ ನೀರು ಬೇಕು.
ಇಡೀ ಭೂಮಂಡಲದಲ್ಲಿದ್ದ ನೀರೆಲ್ಲಾನು ಈಗಾಗಲೇ ಪೋಲು ಮಾಡಿದ್ದೀವಿ ಮಾಂಸವನ್ನು ಬೆಳೆಯೋದಕ್ಕೆ. ಕ್ಯಾಲಿಫೋರ್ನಿಯಾದಲ್ಲಿ ಕೆಳಗಡೆ ಭೂಮಿ ಒಳಗಡೆ ಜಲಾಶಯಗಳಿವೆ. ನಮ್ಮ ಇಡೀ ಕರ್ನಾಟಕದಷ್ಟು ವೈಶಾಲ್ಯ ಇದೆ ಅದು ನೀರು. ಆ ನೀರೆಲ್ಲ ಖಾಲಿಯಾಗಿದೆ ಮಾಂಸವನ್ನು ಉತ್ಪಾದನೆ ಮಾಡೋದಕ್ಕೆ. ಈಗ ಕೋಳಿ ಮಾಂಸ ಮಾಡೋದಕ್ಕೆ ಇಡೀ ಕರ್ನಾಟಕದಲ್ಲಿ ತುಂಬ ಫಾರ್ಮ್ಗಳನ್ನು ಮಾಡಿದ್ದಾರೆ. 1 kg ಕೋಳಿ ಮಾಂಸ ಬೆಳೆಯೋದಕ್ಕೆ 60,000 ಲೀಟರ್ ನೀರು ಪೋಲು ಆಗ್ತಾ ಇದೆ. ಅದನ್ನು ತಿಂದು ಏನಾಗಿದೆ? ವೈರಾಣುಗಳ ರೋಗ, ಅಕ್ಕಿ ಜ್ವರ ಬಂದಿದೆ. ಅದಕ್ಕೆ ಔಷಧಿ ಇಲ್ಲ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಆ ರೀತಿ ಪ್ರೊಡ್ಯೂಸ್ ಮಾಡಿರೋ ಕೋಳಿಗಳನ್ನು ಸುಡೋದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಇದು ನಿಮ್ಮ ಆಹಾರ, ಇದು ನಿಮ್ಮ ರೋಗದ ಉತ್ಪಾದನೆ. ಇದನ್ನೆಲ್ಲ ತಿಂದು ನಾವು ಜೀವನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಮಳೆ ಇಲ್ಲ, ನೀರಿಲ್ಲ. ಈಗ ಆಗಸ್ಟ್ 30 ಮೇಲೆ ನೀರು ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಬೆಳಿತೀರಾ ನೀವು? ಈ ರೀತಿ 2 ವರ್ಷ ಆದರೆ ಗೋದಾಮುಗಳಲ್ಲಿ ಬಿದ್ದ ಗೋಧಿ ಅಕ್ಕಿ ಎಲ್ಲ ಖಾಲಿ ಆಗತ್ತೆ. ಆಮೇಲೆ ಏನು ತಿಂತೀರಾ? ಈ ಧಾನ್ಯಗಳನ್ನು 4 ಮಳೆ ಬಂದರೆ ಸಾಕು, ಆರಾಮಾಗಿ ಬೆಳಿಬೋದು. 1 kg ಅಕ್ಕಿ ಬೆಳೆಯೋದಕ್ಕೆ 300 ಲೀಟರ್ ಅಲ್ಲ, 200 ಲೀಟರ್ ಸಾಕು ನೀರು. ನೀವೇನು ಕಟ್ಟಬೇಕಾಗಿಲ್ಲ. ಹಾಲು ಬಿದ್ದ ಭೂಮಿ ಸಾಕಾದಷ್ಟು ಬಿದ್ದಿದೆ ನಮ್ಮ ಹತ್ರ. ಅದೆಷ್ಟು ಅಂದರೆ 1 ಎಕರೆಗೆ 40 ಎಕರೆ ಹಾಲು ಬಿದ್ದಿದೆ. 1 ಎಕರೆ ನೀರಾವರಿ ಇದ್ದರೆ 40 ಎಕರೆ ಹಾಲು ಬೀಡಿದೆ. ಅಂದರೆ ಬರೀ ತಿಳಿ ಉಳುಮೆ ಮಾಡಿ ಬೀಜ ಹಾಕ್ಬಿಟ್ರೆ 1 ಎಕರೆಗೆ 2 kg ಚೆಲ್ಲಿದ್ರೆ 8 ಕ್ವಿಂಟಲ್ ಸಿಗುತ್ತೆ. ಅಂದರೆ ಇಡೀ ಪ್ರಪಂಚಕ್ಕೆ ನಾವು ಆಹಾರವನ್ನು ಬೆಳೆಸಿಕೊಡ್ಬೋದು. ಈ ಸೈಂಟಿಸ್ಟ್ಗಳು, ಈ ಕಂಪ್ನಿಗಳು ಹೇಳೋದು ಎಲ್ಲರಿಗೂ ಆಹಾರ ಒದಗಿಸ್ಕೊಡೋಕ್ಕಾಗತ್ತಾ ಇದರಿಂದ ಅಂತ. 1 ಗ್ಲೋಬ್ ಅಲ್ಲ, 12 ಗ್ಲೋಬ್ಗಳಿಗೆ ಆಹಾರವನ್ನು ಒದಗಿಸ್ಬೋದು. ಯಾವ ಆಹಾರ? ಅಕ್ಕಿ, ಗೋಧಿ, ಮಾಂಸ, ಸಕ್ಕರೆ ಅಲ್ಲ. ಅದನ್ನು ಉತ್ಪಾದನೆ ಮಾಡೋದಕ್ಕೆ ಇನ್ನೂ 10 ಗ್ಲೋಬ್ ಆದರೂ ಸಾಲದು 1 ಗ್ಲೋಬ್ ಜನಕ್ಕೆ. ಖಾಲಿ ಮಾಡಿದ್ದೀವಿ. ಪ್ರಕೃತಿ ಸಹಜ ಸಂಪತ್ತನ್ನು ದರೋಡೆ ಮಾಡಿದ್ದೀವಿ ಆಲ್ರೆಡಿ. ಮಾಡಿ ಏನು ಮಾಡ್ಕೊಂಡಿದ್ವಿ? ರೋಗ ತರಿಸ್ಕೊಂಡಿದ್ವಿ, ಗೂಬೆಯನ್ನು ಕೂರಿಸ್ಕೊಂಡಿದ್ವಿ. ಸೊ ಇದು ನಿಮ್ಮ ಒಬ್ಬರ ತೊಂದರೆ ಅಲ್ಲ, ಇದು ಇಡೀ ಭೂಗೋಳದ ತೊಂದರೆ. ಇದು ನೀವು ರೆಡಿಯಾಗಿದ್ದೀರಾ, ಇನ್ನೆಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಈಗ ಮೂಲಭೂತವಾಗಿ ನಾವು ನಮ್ಮ ಆಹಾರವನ್ನು ರೂಢಿಸಿಕೊಳ್ಳೋದಕ್ಕೆ ವೈಜ್ಞಾನಿಕತೆ ಬೇಕು. ಅಂದರೆ ನಮ್ಮ ದೇಹದಲ್ಲಿ ಆಹಾರ ಅನ್ನುವ ಪದಾರ್ಥ ಶಕ್ತಿಯನ್ನು ಕೊಡುವುದಕ್ಕೆ ಬೇಕಾಗಿರೋ ಗ್ಲೂಕೋಸನ್ನು ಕೊಡುವುದರ ಜೊತೆಗೆ ಅದರಿಂದ ಆಗತಕ್ಕಂಥ ಮಲವನ್ನು ನಿರ್ಮಲ ಮಾಡತಕ್ಕಂಥ ಗುಣವನ್ನು ಹೊಂದಿರಬೇಕು. ಅಂಥ ಗುಣ ಇದ್ದ ಧಾನ್ಯಗಳು ಯಾವುವಪ್ಪ ಅಂದರೆ ಈ 5 ಧಾನ್ಯಗಳು ಮಾತ್ರ. ಇವು ಇವೆ, ರೋಗ ಇಲ್ಲದೆ ಇರೋರಿಗೆ ತಿನ್ಕೋಬೋದು. ಸೊ ಇಟ್ ಈಸ್ ಸೆಕೆಂಡ್ ಗ್ರೇಡ್ ಆರ್ ನ್ಯೂಟ್ರಲ್. ಈ 2 ಅಂತೂ ಅಕ್ಕಿ, ಗೋಧಿ, ಸಕ್ಕರೆ ಇವೆಲ್ಲ 100% ನೆಗೆಟಿವ್, ನಕಾರಾತ್ಮಕ ಧಾನ್ಯಗಳು. ನೆಗೆಟಿವ್ -50, 0, +100. ಸೊ -50 ಬಿದ್ದಿರೋರೆಲ್ಲರೂ ಏನು ತಿನ್ನಬೇಕು? +100 ತಿಂದರೆ +50 ಆದರೂ ಸಿಗುತ್ತೆ ನಿಮಗೆ. 0 ತಿಂತೀವಿ ಅಂದರೆ ಆಗೋದಿಲ್ಲ. ಈ ಸಾಲಿನಲ್ಲೇ ಈ ಬೇಳೆಗಳು ಬರ್ತವೆ, ದ್ವಿದಳ ಬೀಜಧಾನ್ಯಗಳು, ಹೆಸರು ಕಾಳು, ಅವರೆಕಾಳು, ಸೋಯಾಬೀನು, ಲೊಟ್ಟೆ, ಲೋಸ್ಕಿ ಎಲ್ಲ ಬೇಳೆಗಳು. ಅದರ ಮೇಲೆ ಸಿಪ್ಪೆ ಮೇಲೆ 4% ನಾರಿದೆ. ನಾವು ತೊಗರಿ ಬೇಳೆ, ಉದ್ದು, ಹೆಸರು ಇವೆಲ್ಲ ಸಿಪ್ಪೆ ಮೇಲೇ ನಾರಿರುತ್ತೆ. ಆದರೆ ನಾವು ತಿನ್ನೋ ರೀತಿ ಹೆಂಗಿದೆ ಅಂದರೆ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿಂತಾಯಿದ್ದೀವಿ. ಅಂದರೆ ಇದರಲ್ಲಿ ನಾರು ಅಂಶ 0 ಮಾಡಿಕೊಂಡು ಬೇಳೆಗಳನ್ನು ತಿಂತಾಯಿದ್ದೀವಿ. ಅಂದರೆ ನೀವು ಬೇಳೆಕಾಳುಗಳನ್ನು ಹೆಚ್ಚಾಗಿ ತಿಂದರೆ ಡಯಾಬಿಟಿಸ್ ಅವ್ರಿಗೆ ರೋಗ ಕಂಟ್ರೋಲ್ ಆಗೋದಿಲ್ಲ. ಯಾಕಂದರೆ ಇದರಲ್ಲೂ 30ರಿಂದ 80% ತನಕ ಕಾರ್ಬೋಹೈಡ್ರೇಟ್ ಬರುತ್ತೆ, ಸಕ್ಕರೆ ಬರುತ್ತೆ. ಆದರೆ ಪ್ರೋಟೀನ್ ಅಂಶ 20ರಿಂದ 25% ಇರೋದರಿಂದ ಗ್ಲೂಕೋಸ್ ರಿಲೀಸ್ ಆಗೋದು ಆ ಪ್ರೋಟೀನ್ ಮೂಲಕ 2 ಗಂಟೆ 1.5 ಗಂಟೆ ಆಗುತ್ತೆ. ಅಂದರೆ ಈ ಬೇಳೆಕಾಳುಗಳು ನೀವು ಹೇಳ್ದಂಗೆ ಈ ಜಾತಿಗೆ ಸೇರ್ತವೆ, ಸೆಕೆಂಡ್ ಗ್ರೇಡ್. ಅಂದರೆ ನೀವು ಈ ಧಾನ್ಯಗಳನ್ನು ತಿಂತ
ಈ ಸೆಕೆಂಡ್ ಗ್ರೇಡ್ ಬೇಳೆಕಾಳುಗಳು ಬೇಕು, ಪ್ರೋಟೀನ್ ಸ್ವಲ್ಪ ಬೇಕು. ಆದ್ದರಿಂದ ಅರ್ಧ ಹಿಡಿಯಷ್ಟು, ಅಂದರೆ ಒಂದು ದಿವಸಕ್ಕೆ ನೀವು ಯಾವುದೇ ಬೇಳೆಕಾಳುಗಳನ್ನು ಮಧುಮೇಹ ರೋಗಿಗಳು ನಿಮ್ಮ ಅರ್ಧ ಹಿಡಿಯಷ್ಟು ತಿನ್ಬೋದು. ಜಾಸ್ತಿ ತಿನ್ನೋಕ್ಕೆ ಹೋದರೆ ಏನಾಗುತ್ತೆ, ಗ್ಲೂಕೋಸ್ ಬೇಗ ಸೇರುತ್ತೆ. ಅರ್ಥ ಆಗ್ತಾ ಇದೆಯಾ? ಡಾಕ್ಟ್ರೇ ನೀವು ಹೇಳ್ದಂಗೆ ತಿಂತಾ ಇದ್ವಿ ಕೊರಲೆ ನವನೆ ಸಾಮೆ ಅಂತ, ಬಟ್ ಅದ್ರ ಜೊತೆಗೆ ನೀವು ಇಷ್ಟಿಷ್ಟು ಬೇಳೆಗಳನ್ನು ಹಾಕ್ಕೊಂಡು ತಿಂದರೆ ರಕ್ತಕ್ಕೆ ಸಕ್ಕರೆಯನ್ನು ಅದು ದಿಢೀರಂತ ಸೇರಿಸುತ್ತೆ. ಆಮೇಲೆ ಇದು ನಿಧಾನವಾಗಿ ಸೇರಿಸಿದ್ರೆ ಏನೂ ಉಪಯೋಗ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದರೆ ಮಧುಮೇಹ ರೋಗಿಗಳು ಹೆಚ್ಚಾಗಿ ಗ್ಲೂಕೋಸ್ HbA1c ಹೆಚ್ಚಾಗಿರೋರು ಬೇಳೆಕಾಳುಗಳನ್ನು ನೋಡಿ ಮೆಷರ್ ಮಾಡಿಕೊಂಡು ತಿನ್ನಬೇಕು. ಅರ್ಥ ಆಗ್ತಾ ಇದೆಯಾ? ಅಂದರೆ ಅರ್ಧ ಹಿಡಿ ನಿಮ್ಮ ಹಿಡಿ, ನನ್ನ ಹಿಡಿ ನನಗೂ, ನಿಮ್ಮ ಹಿಡಿ ನಿಮಗೆ, ಅರ್ಧ ಹಿಡಿನೇ ಇಡೀ ದಿವಸಕ್ಕೆ ನೀವು ತಿನ್ಬೇಕು. ಅಂದರೆ ಸಾಂಬಾರು ತವ್ವೆ ಇದು ಅದು ಮಾಡಿಕೊಂಡ್ರೆ ಆ ಒಂದು ಅರ್ಧ ಹಿಡಿಯಷ್ಟು ತೊಗರಿಬೇಳೆ ಅಥವಾ ಉದ್ದಿನಬೇಳೆ ಅಥವಾ ಕಡಲೆಬೇಳೆ ಅಥವಾ ಹೆಸರು ಬೇಳೆ ಅದನ್ನು ಮಾಡಿಕೊಂಡು ಅದರ ಜೊತೆಗೆ ತರಕಾರಿ ಸೊಪ್ಪು ಎಷ್ಟಾದರೂ ತಿನ್ಬೋದು. ನಿಮ್ಮ HbA1c 7ಕ್ಕೆ ಬಂದರೆ ಯಾವ ಹಣ್ಣಾದರೂ ತಿನ್ಬೋದು 200 ಗ್ರಾಮ್. ಯಾಕಂದರೆ ಹಣ್ಣು ತರಕಾರಿ ಹಂಪಲಲ್ಲಿ ನೀರಿನ ಅಂಶ 90 ಭಾಗ ಇರುತ್ತೆ. ಅಂದರೆ ನೀವು 100 ಗ್ರಾಮ್ ಮಾವಿನ ಹಣ್ಣು ತಿಂದರೆ 90 ಗ್ರಾಮ್ ನೀರೇ ಇರೋದು. ಮಿಕ್ಕಿದ 10 ಗ್ರಾಮಲ್ಲಿ ಎಲ್ಲ ಅಂಶಗಳಿರುತ್ತೆ. ಅದರಲ್ಲಿ ಹಬ್ಬ ಅಂದರೆ ಸಕ್ಕರೆ ನಿಮಗೆ 2 ಗ್ರಾಮ್ ಸಿಗ್ಬೋದು. ಅಂದರೆ ಇಡೀ ದಿವಸಕ್ಕೆ ನೀವು ಒಂದು ಮಾವಿನ ಹಣ್ಣು ತಿಂದರೂ ಏನೂ ತೊಂದರೆ ಆಗೋದಿಲ್ಲ. ಅಥವಾ ಕ್ಯಾರೆಟಲ್ಲಿ ಸಕ್ಕರೆ ಜಾಸ್ತಿ ಇದೆ, ಬೀಟ್ರೂಟಲ್ಲಿ ಸಕ್ಕರೆ ಜಾಸ್ತಿ ಇದೆ ಅಂತಾರೆ. ಏನೂ ಇಲ್ಲ, ಯಾಕಂದರೆ ನೀವು 100 ಗ್ರಾಮ್ ಬೀಟ್ರೂಟ್ ತಿಂದರೂ 90 ಗ್ರಾಮ್ ನೀರೇ. ಅದರಲ್ಲಿ ನಾರಿನ ಅಂಶ ಈ ಅಂಶ ಎಲ್ಲ ಸೇರಿ ಮಿಕ್ಕಿದ 10 ಗ್ರಾಮೇ ಇರೋದು. ಅಂದರೆ ನೀವು ಈ ಧಾನ್ಯಗಳನ್ನು ಮೇಯ್ನಾಗಿ ಊಟ ಮಾಡ್ತಾ ಇದ್ದರೆ ತರಕಾರಿ ಸೊಪ್ಪುಗಳನ್ನು ಆರಾಮಾಗಿ ಯಥೇಚ್ಛವಾಗಿ ನೀವು ತಿನ್ಬೋದು. ಆದರೆ ಅಕ್ಕಿ ಗೋಧಿ ತಿಂದರೆ ಏನು ತಿಂದರೂ ಹೆಚ್ಚಾಗತ್ತೆ ನಿಮಗೆ. ಅರ್ಥ ಆಗ್ತಾ ಇದೆ ಈಗ? ಅದೇ ರೀತಿ ಹಾಲು ತುಂಬ ಮೋಸ ಮಾಡುತ್ತೆ ಈ ಪ್ಯಾಂಕ್ರಿಯಾಸ್ಗೆ, ಇನ್ಸುಲಿನನ್ನು ತಡೆಯೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಹಾಲು ಮಧುಮೇಹ ರೋಗಿಗಳು ಮೈಲು ದೂರ ಇರಬೇಕು. ಮೊಸರು ತಿನ್ಬೋದು. ಹಾಲನ್ನು ಲ್ಯಾಕ್ಟೋಬ್ಯಾಸಿಲ್ಲಸ್ ಈ ಸೂಕ್ಷ್ಮ ಜೀವಿಗಳು ಪರಿವರ್ತನೆ ಮಾಡಿರ್ತವೆ, ಲ್ಯಾಕ್ಟಿಕ್ ಆ್ಯಸಿಡ್ ರೆಡಿಯಾಗಿರುತ್ತೆ, ಅದರಿಂದ ತೊಂದರೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಮೊಸರು ಮಜ್ಜಿಗೆ ಪರವಾಗಿಲ್ಲ, ಮಾಡ್ಬೋದು. ಹಾಲು ಯಾವುದೇ ರೂಪದಲ್ಲಿ, ಸರ್ ಶುಗರ್ಲೆಸ್ ಕಾಫಿ ಕುಡಿತೀನಿ, ಶುಗರ್ಲೆಸ್ ಟೀ ಕುಡಿತೀನಿ, ಶುಗರ್ ಹಾಕ್ಕೊಳ್ಳಿ ಪರವಾಗಿಲ್ಲ, ಹಾಲು ಮಾತ್ರ ಹಾಕ್ಕೋಬೇಡಿ. ಅಂದರೆ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಕುಡಿಬೋದು, ಗ್ರೀನ್ ಟೀ ಒಳ್ಳೇದಲ್ಲಮ್ಮ, ತುಂಬ ಕೆಮಿಕಲ್ಸ್ ಇರುತ್ತೆ. ಪ್ಯಾಕೆಟ್ಗಳಲ್ಲಿ ಮಾಡೋದು ಪ್ರಾಸೆಸ್ ಮಾಡಿರೋದು ಯಾವುದಾದ್ರೂ ಒಳ್ಳೇದಲ್ಲ. ಈಗ ಚಂದನದ ಎಲೆ ಇದೆ, ಅದನ್ನು 4 ಕಿವುಚ್ಕೊಂಡು ಕುದಿಸಿ ಫಿಲ್ಟರ್ ಮಾಡಿಕೊಂಡು ಬೇಕಾದರೆ ಒಂಚೂರು ತಾಟಿ ಬೆಲ್ಲ ಹಾಕ್ಕೋಬೋದು, ಅಥವಾ ಒಂದು ಹನಿ ತೊಟ್ಟು ಜೇನುತುಪ್ಪ ಹಾಕ್ಕೋಬೋದು. ಬಟ್ ನಿಮ್ಮ HbA1c 8ಕ್ಕೆ ಬಂದ್ಬಿಟ್ಟಿದೆ ಅಂದರೆ ಕೆಳಗಡೆ ಇದ್ದರೆ ಆರಾಮಾಗಿ ಬ್ಲ್ಯಾಕ್ ಟೀ ಕುಡಿಬೋದು. ಹಾಲು ಮಾತ್ರ ಕುಡಿ. ಇನ್ಫ್ಯಾಕ್ಟ್ ಯಾರೂ ಹಾಲು ಕುಡಿಬಾರ್ದು, ಬೇಕಾಗೇ ಇಲ್ಲ ನಮಗೆ. ಆದರೆ ಹಾಲಿನ ಇಂಡಸ್ಟ್ರಿ ಮಿಲ್ಕ್ ಈಸ್ ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ಅಂತ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕ್ತಾರೆ. ಯಾಕಂದರೆ ಟನ್ಗಟ್ಲೆ ಕ್ಯಾಲ್ಶಿಯಂ ಮೊಸರಿಂದ ಬಂದ್ಬಿಡುತ್ತೆ. 1 ಲೀಟರ್ ಹಾಲು 5 ಜನಕ್ಕೆ ಕ್ಯಾಲ್ಶಿಯಂ ಕೊಡುತ್ತೆ ಮೊಸರು ಮಾಡಿದರೆ. ಇಲ್ಲಾಂದರೆ ಒಬ್ಬೊಬ್ಬರು 1 ಲೀಟರ್ ಹಾಲು ಕುಡಿಬೇಕು, ಅದರಲ್ಲಿ 5ನೇ ಭಾಗನೇ ಹೀರ್ಕೊಳ್ಳೋಕ್ಕಾಗೋದು. ಮೊಸರು ಆದರೆ 200 ml ಮೊಸರು ಕುಡಿದ್ರೆ ಎಲ್ಲ ಕ್ಯಾಲ್ಶಿಯಮ್ಮು ಸಿಕ್ಬಿಡುತ್ತೆ. ಸೊ ಮೊಸರು ಈಸ್ ಬೆಟರ್ ದ್ಯಾನ್ ಹಾಲು. ತರಕಾರಿ ಸೊಪ್ಪು ಯಥೇಚ್ಛವಾಗಿ ತಿನ್ಬೋದು. ಇನ್ಫ್ಯಾಕ್ಟ್ ಸೀಮೆ ಬದನೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿ, ಹಾಗಲಕಾಯಿ ಇವೆಲ್ಲ ಮಧುಮೇಹ ರೋಗಗಳಿಗೆ ದೇವರು ಮಾಡಿರೋ ಔಷಧಿ ಗುಣ. ಅಂದರೆ ಅಪ್ಪಿತಪ್ಪಿ ರಕ್ತದಲ್ಲಿ ಹೆಚ್ಚಾದರೆ ಸಕ್ಕರೆ ಇವು ಕಮ್ಮಿ ಮಾಡ್ತವೆ. ಅಂದರೆ ಬೇರೆ ಇದಕ್ಕೆ ತಗೊಂಡೋಗ್ತವೆ, ಮೂಲವನ್ನು ಸರಿ ಮಾಡೋದಿಲ್ಲ. ಅದು ಮೂಲವನ್ನು ಸರಿ ಮಾಡೋದು ಈ ಧಾನ್ಯಗಳೇ. ಸೊ ನಾನು ನೋನಿ ಕುಡಿತೀನಿ, ಈ ಶುಗರ್ ಕಮ್ಮಿ ಆಗುತ್ತೆ. ಮತ್ತು ಅಕ್ಕಿ ಗೋಧಿ ತಿಂತಾಯಿದ್ರೆ ನಿಮ್ಮ ಪಾಟಿಗೆ ನೀವು ಅದು ಬರ್ತಾ ಇರುತ್ತೆ, ಇದು ಕಮ್ಮಿ ಮಾಡ್ತವೆ, ಬರ್ತಾ ಇರುತ್ತೆ. ಅದಕ್ಕೆ ನಿಮಗೆ ಮೂತ್ರಪಿಂಡ ಮೇಲೆ, ರಕ್ತದ ಮೇಲೆ, ಇದರ ಮೇಲೆ ಅದರ ಮೇಲೆ ಒತ್ತಡ ಆಗೋದು. ಸೊ ರಕ್ತದಲ್ಲಿ ಸಕ್ಕರೆ ಕಮ್ಮಿ ಮಾಡೋದಕ್ಕೆ ತುಂಬ ಗಿಡಗಳು ಕೊಟ್ಟಿದ್ದಾರೆ ದೇವರು, ಬಟ್ ಅದು ವಾಸಿ ಮಾಡೋಕ್ಕಾಗಲ್ಲ, ನಿಭಾಯಿಸ್ಕೊಳ್ಳೋದಕ್ಕಾಗತ್ತೆ ಅಷ್ಟೇ. ಮತ್ತು ಕೊನೆಗೆ ಬೇರೆ ತೊಂದರೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇದು ತಿನ್ನೋದ್ರಿಂದ ರೋಗವನ್ನು ನಿರ್ಮೂಲ ಮಾಡ್ಬೋದು. ಒನ್ಸ್ ಫಾರ್ ಆಲ್ ಯು ಕ್ಯಾನ್ ರಿಮೂವ್ ದ ಡಿಸೀಸಸ್.
ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಸತತವಾಗಿ ಈ ಧಾನ್ಯಗಳನ್ನು 7-8 ತಿಂಗಳು ತಿಂದರೆ 60 ವರ್ಷಗಳಿಂದ ಕೂಡಿಕೊಂಡಿರೋ ಕೊಳಕನ್ನೆಲ್ಲನೂ ತೊಳೆದು ಬಿಸಾಕತ್ತೆ. ಇನ್ನೊಂದು 6 ತಿಂಗಳು ತಿನ್ನಿರಿ, ನಿಮ್ಮ ಮೈಗೆ ಆರೋಗ್ಯ ಬಂದುಬಿಡುತ್ತೆ. ಇನ್ನೊಂದು 6 ತಿಂಗಳು ತಿಂದರೆ ಡಾಕ್ಟ್ರೇ ನನಗೆ ಅದು ಏನೋ ತೊಂದರೆ ಇತ್ತು ನೆನಪಾಗ್ತಾ ಇಲ್ಲ ಅಂತ ಹೇಳೋ ಒಂದು ಸ್ಥಿತಿಗೆ ಬಂದುಬಿಡ್ತೀರ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು? ಎಲ್ಲ ಕೊಬ್ಬು ಗಿಬ್ಬು ಎಲ್ಲ ಕರ್ಗೋಗುತ್ತಲ್ಲ. 6 ತಿಂಗಳು ತಿನ್ನಿರಿ. ಬಟ್ ನೀವೆಲ್ಲರೂ ಒಂದು ಮೋಸಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಓಹೋ ಎಷ್ಟು ಚೆನ್ನಾಗಿದೆ, ಇದು ತಿಂದುಬಿಟ್ರೆ ಆರಾಮಾಗ್ಬಿಡ್ತೀವಿ ಅಂತ. ಸೊ ನೀವು 6 ತಿಂಗಳು ತಿಂತಾ ಇರ್ರಿ, ಸಣ್ಣಗಾಗೋದಿಲ್ಲ. ಯಾಕೆ ಅಂದರೆ ದಿವಸ ನೀವು ವಾಕ್ ಮಾಡ್ತಾ ಇಲ್ಲ. ಅಂದರೆ ಈ ಧಾನ್ಯಗಳೂ ಕೊನೆಗೆ ಗ್ಲೂಕೋಸನ್ನು ತಂದು ಕೊಡ್ತವೆ, ನಿಧಾನವಾಗಿ ಕೊಡ್ತವೆ ಅಷ್ಟೇ. ಸೊ ಬೆಳಗ್ಗೆ ಎದ್ದ ತಕ್ಷಣ 50 ಗ್ರಾಮ್ ಬೀಳೋ ಬದಲು ಸಾಯಂಕಾಲಕ್ಕೆ 50 ಗ್ರಾಮ್ ಕೊಟ್ಟಿರುತ್ತೆ. ನೀವು ಖರ್ಚು ಮಾಡಲಿಲ್ಲ ಅಂದರೆ ಮತ್ತೆ ಗೊಂದಲಗಳು ಶುರು ಆಗುತ್ತೆ. ಸೊ ನೀವು ಸಿರಿಧಾನ್ಯಗಳನ್ನು ತಿಂದರೂ, ಯಾವ ಧಾನ್ಯಗಳನ್ನು ತಿಂದರೂ ದಿವಸ 1-1/4 ಗಂಟೆ ನಡೀಲೇಬೇಕು. ದೇವರು ಕೈ ಕಾಲು ಕೊಟ್ಟಿರೋದು ನಡೆಯೋದಕ್ಕೆ. ಇನ್ಫ್ಯಾಕ್ಟ್ ದ ಮೋರ್ ಯು ವಾಕ್ ದ ಬೆಟರ್ ಯು ಆರ್. ಇನ್ಫ್ಯಾಕ್ಟ್ ನೀವು 3 ಗಂಟೆ ಕಾಲ ದಿವಸಕ್ಕೆ ನಡಿತೀನಿ ಅಂದರೆ ನಿಮಗೆ ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಈ ಡಾಕ್ಟ್ರುಗಳ ಹತ್ರ ಹೋದರೆ ನಡಿಬೇಡ್ರಿ ಸವಿಯುತ್ತೆ, ತಂದಿದ್ದೀನಿ ನಾನು ಜರ್ಮನಿಯಿಂದ, ನಿಮ್ಗೆ ಹೊಸದು ಫಿಟ್ ಮಾಡ್ತೀನಿ ಅಂತಾನೆ ಅವನು. ನೀವು ನಡೆದಷ್ಟು ನಿಮಗೂ ಒಳ್ಳೆಯದ. ದೇವ್ರು ಕೊಟ್ಟಿರೋದು, ದೇವ್ರು ರೆಡಿ ಮಾಡಿರೋ ಡಿಸೈನೇ ಅದು ನಡೆಯೋದಕ್ಕೆ. ನಡೆದಷ್ಟು ನಿಮಗೆ ಒಳ್ಳೆಯದು. ನಡೀದೇ ಇರೋದ್ರಿಂದಾನೇ ಈ ಗೊಂದಲಗಳೆಲ್ಲ ಶುರುವಾಗಿದ್ದು. ಸೊ ಎಲ್ಲರೂ ದಿವಸ ಬೆಳಗ್ಗೆ ಆದರೂ ನಡೀರಿ, ಸಾಯಂಕಾಲ ಆದರೂ ನಡೀದ್ರಿ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಮುಂಚೆ ಆದರೂ ನಡೀಬೋದು, ಏನೂ ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ವಾತಾವರಣ ತುಂಬ ಸರಾಗವಾಗಿದೆ. ಇನ್ಫ್ಯಾಕ್ಟ್ ಈವನ್ ಇನ್ ವಿಜಯವಾಡ ಫೆಬ್ರವರಿಯಿಂದ ಮೇ ಜೂನ್ ತನಕನೇ ಬಿಸಿ ತುಂಬ ಇರೋದು. ಮಿಕ್ಕಿದ್ದ ಟೈಮಲ್ಲಿ ಆರಾಮಾಗಿ ಯಾವಾಗಾದರೂ ನಡೀಬೋದು. ಅಂದರೆ ತುಂಬ ಬಿಸಿಲು ಪ್ರದೇಶ ಅಂತ ಹೇಳ್ಕೊಳ್ಳೋ ಜಾಗದಲ್ಲೂ ನಾವು ಆರಾಮಾಗಿ ನಡ್ಕೊಂಡು ಬರ್ಬೋದು. ಮೈಸೂರಲ್ಲಾದರೆ 12 months ನೋ ಪ್ರಾಬ್ಲಮ್, ಎನಿ ಟೈಮ್ ಯು ಕ್ಯಾನ್ ವಾಕ್, ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಇನ್ನೂ ಒಂದಿಷ್ಟು ಮರಗಳನ್ನು ಹಾಕ್ಬಿಟ್ರೆ ನಾವು ಎನಿ ಟೈಮ್ 12 to 1, 1 to 3. ನಾನು ಮಧ್ಯಾಹ್ನ ಚಾಮುಂಡಿ ಬೆಟ್ಟ ಹತ್ಕೊಂಡು ಹೋಗಿ ಬಂದಿದ್ದೀನಿ 1 ಗಂಟೆಯಿಂದ 3 ಗಂಟೆಗೆ. ಎಷ್ಟೊಂದು ದಿವಸ ಮಾಡಿದ್ದೀನಿ ಬಿಸಿಲಲ್ಲಿ, ಏನೂ ತೊಂದರೆ ಆಗಲ್ಲ ನಮಗೆ. ಅಭ್ಯಾಸ ಮಾಡ್ಕೋಬೇಕಷ್ಟೇ ನಾವು. ಎಲ್ಲ ಆರ್ಥರೈಟಿಸ್, ರುಮ್ಯಾಟಿಕ್ ಫ್ಯಾಕ್ಟರ್ ನಿಮ್ಮ ಸಂಧಿಗಳಲ್ಲಿ ಸೇರಿಕೊಂಡಿದೆ. ಸೊ ನಾರಾಂಶ ಇರೋ ಈ ಧಾನ್ಯಗಳನ್ನು ತಿಂದರೆ 6 ತಿಂಗಳಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ. ಇನ್ಫ್ಯಾಕ್ಟ್ ನವಣೆ ಕೊರಲೆ ನಾರಿನ ಅಂಶ ಈ ನೋವುಗಳನ್ನೆಲ್ಲ ನಿರ್ನಾಮ ಮಾಡುತ್ತೆ. ನಿರ್ನಾಮ, ನಾನು ಹೇಳೋದು ವಾಸಿ ಅಲ್ಲ, ನಿರ್ನಾಮ. ನಿಮಗೆ ಗೊತ್ತೇ ಆಗೋದಿಲ್ಲ. 6 ತಿಂಗಳು ತಿನ್ನಿ. ಮಧ್ಯದಲ್ಲಿ ಈಗ ತೊಂದರೆ ಏನಾಗಿದೆ ಅಂದರೆ, ಎಲ್ಲ ಕಡೆ ಅಕ್ಕಿ ಗೋಧಿ ಹರಡ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಅಕ್ಕಿ ಗೋಧಿ ದಿವಸ ಬಾಯಿಗೆ ಹೋಗ್ತಾನೆ ಇರುತ್ತೆ. ಡಾಕ್ಟ್ರೇ ಅಲ್ಲಿಗೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ಇದಿಲ್ವಲ್ಲ ತಿಂದಿದ್ದೀವಿ, ಫಂಕ್ಷನ್ಗೆ ಹೋಗಿದ್ದೆ ತಿಂದ್ಬಿಟ್ಟಿದ್ದೀವಿ. ಐ ಹೋಪ್ ಇನ್ ಅನದರ್ 2-3 years ಎಲ್ಲ ಕಡೆ ಈ ಧಾನ್ಯಗಳು ಹರಡಿಕೊಂಡು ಹೋಟೆಲ್ಗಳಲ್ಲೂ ಅಕ್ಕಿ ಗೋಧಿ ಇಲ್ಲದೆ ನವಣೆ ಇಡ್ಲಿ, ನವಣೆ ದೋಸೆ, ನವಣೆ ಉಪ್ಪಿಟ್ಟು ಎಲ್ಲ ಕೊಡೋಕ್ಕೆ ಶುರು ಮಾಡಿದರೆ ನಮಗೆ ಈ ಗೊಂದಲ ಇರೋದಿಲ್ಲ. ಆ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಅಕ್ಕಿ ಗೋಧಿಯನ್ನು ನಮ್ಮ ತಟ್ಟೆಗಳಿಂದ ದೂರ ಮಾಡ್ತಾ ಬರಬೇಕು. ಅಂದರೆ ನಾಳೆನೇ ಆಗತ್ತೆ ಅಂತ ನಾನೇನು ಕನಸು ಕಾಣ್ತಾ ಇಲ್ಲ. ಬಟ್ ನಾವು ನಿಜವಾಗಲೂ ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ಬಡ ರೈತರಿಗೆ ದುಡ್ಡು ಬರಬೇಕು, ನಮಗೆ ಆರೋಗ್ಯ ಬರಬೇಕು, ನಮ್ಮ ಮುಂದಿನ ಪೀಳಿಗೆಗಳು ಆರೋಗ್ಯವಾಗಿರಬೇಕು ಅಂತ ಅಂದ್ಕೊಳ್ಳೋದಾದರೆ ನೀವೆಲ್ಲರೂ ನಾಳೆಯಿಂದ ಈ ಸಿರಿಧಾನ್ಯಗಳನ್ನು ಬಿಟ್ಟು ಇನ್ನೇನು ತಿನ್ನಬಾರ್ದು ಅನ್ನೋದು ನಿಮ್ಮ ತಲೆಗೆ ಹೋಗಬೇಕು. ಈಗ ನಾವು ಇಲ್ಲೆಲ್ಲ ಸೇರ್ಕೊಂಡಿರೋದು ಡಯಾಬಿಟಿಸ್ ರೋಗ ವಾಸಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳ್ಕೊಬೇಡಿ. ದಟ್ ಈಸ್ ಓನ್ಲಿ ಎ ಬೋನಸ್. ಅದು ಗ್ಯಾರಂಟಿ ವಾಸಿ ಆಗತ್ತೆ, ಮ್ಯಾನೇಜ್ ಅಲ್ಲ, ವಾಸಿ ಆಗತ್ತೆ. ಬಟ್ ದಟ್ ಈಸ್ ಓನ್ಲಿ ಬೋನಸ್ ಫಾರ್ ಅಸ್. ಲಾಟ್ ಆಫ್ ಗುಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇಫ್ ವಿ ಈಟ್ ದಿಸ್. ನಮ್ಮ ಇಡೀ ದೇಶ ಉದ್ಧಾರ ಆಗುತ್ತೆ. ಈಗ ಅಪಪ್ರಚಾರ ಶುರು ಮಾಡಿದ್ದಾರೆ. ನವಣೆ ತಿಂದರೆ ಇದಾಗತ್ತೆ, ಆರ್ಕ ತಿಂದರೆ ಸತ್ತೋಗ್ತಾರೆ ಅಂತ ಬರೆಯೋಕ್ಕೆ ಶುರು ಆಗಿದ್ದಾರೆ ಈ ಗೋಧಿ ಕಂಪನಿಗಳು ಇವರೆಲ್ಲರೂ. ಯಾಕಂದರೆ ಆಲ್ರೆಡಿ ಅವ್ರಿಗೆ ಗೋಧಿ ತಿನ್ನೋರು ಕಮ್ಮಿ ಜನ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ 100 billion rupees ಬರೋ ಒಂದು ಬಿಸ್ನೆಸ್ ಈಗಾಗಲೇ
50 ಬಿಲಿಯನ್ಗೆ ತಂದು ಬಿಟ್ಬಿಟ್ಟಿದ್ದಾರೆ ಇವರು ನವಣೆ ಸಾಮೆ ತಿನ್ನೋರು ಅಂತ. ಇದು ಸರಿ ಇಲ್ಲ ಅಂತ ಹೇಳಿದ್ರು. ಇದು ಮುಂಚೆನೇ ಮಾಡಿದ್ದಾರೆ ಈ ಕಂಪನಿಗಳು ಆಲ್ರೆಡಿ. ಇದಾಗತ್ತೆ ಅದಾಗತ್ತೆ ಅಂತ. ಇನ್ಫ್ಯಾಕ್ಟ್ ಇದೇ ಗೊಂದಲ 1980s ಮಾಡಿದ್ದಾರೆ. ಕಡಲೆಕಾಯಿಯ ಎಣ್ಣೆ ತಿಂದರೆ ನಿಮಗೆ ಅಫ್ಲೋಟಾಕ್ಸಿನ್ ಇದಾಗತ್ತೆ ಅದಾಗತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಅಪಪ್ರಚಾರ ಮಾಡಿ ನಮ್ಮ ಎಣ್ಣೆಗಳನ್ನು ಪೂರ್ತಿ ನಿರ್ನಾಮ ಮಾಡಿಬಿಟ್ಟಿದ್ದಾರೆ. ಆಲಿವ್ ಆಯಿಲು, ಸನ್ಫ್ಲವರ್ ಆಯಿಲು ಬೆಸ್ಟು ಅಂತ ಹೇಳಿದ್ದಾರೆ. ಏನೂ ಇಲ್ಲ. ಅಫ್ಲೋಟಾಕ್ಸಿನ್ ಅನ್ನೋದು ಎಲ್ಲೋ ಅಪ್ಪಿ ನಮ್ಮ ಕಡಲೆಕಾಯಿ ಬೀಜ ಒದ್ದೆಯಾಗಿದ್ದರೆ ಏನೋ ಫಂಗಸ್ ಬೆಳೆಯುತ್ತೆ, ಆ ಚೂರು ಅಫ್ಲೋಟಾಕ್ಸಿನ್ ಬಂದಿರ್ಬೋದು, 1-2 ಕೇಸು. ಅದೇ ರೀತಿ ಈ ಅಪಪ್ರಚಾರ ಶುರು ಮಾಡಿದ್ದಾರೆ. ಗೋಯ್ಟ್ರ್ ಥೈರಾಯ್ಡ್ ಗೋಯ್ಟ್ರ್ ಬಂದರೆ ಏನು ಮಹಾ ದೊಡ್ಡ ಕಾಯಿಲೆನಾ? ಇಲ್ಲಿ ಎಲ್ಲ ಭೂಮಿ ಸತ್ತೋಗ್ತಾ ಇದೆ ಅಕ್ಕಿ ಗೋಧಿ ತಿಂದು. ಅಂದರೆ ಗಾಯ್ಟ್ರ್ ಬರೋದಿಲ್ಲ, ಬಟ್ ಅವ್ರು ಹೇಳೋದು ಇಲ್ಲಿ 8 ವರ್ಷ ಮಕ್ಕಳು ಡಯಾಬಿಟಿಸ್ ಬಂದು ಸತ್ತೋಗ್ತಾ ಇದ್ದಾರೆ ಅಕ್ಕಿ ಗೋಧಿ ತಿಂದು. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವನಿಗೋ ಒಬ್ಬರಿಗೆ ಎಲ್ಲೋ ಒಂಚೂರು ಥೈರಾಯ್ಡ್, ಅವನು ಸಿಗರೆಟ್ ಸೇದು ಮಾಂಸ ತಿಂದು ಎಲ್ಲ ಮಾಡಿರ್ತಾರೆ, ಅದ್ರ ಜೊತೆಗೆ ಒಂಚೂರು ಸಜ್ಜೆ ತಿಂದಿದ್ದು ಗೋಯ್ಟರ್ ಬಂದಿದೆ ಅಂತ ಅದನ್ನು ದೊಡ್ಡದಾಗಿ ಪೇಪರಲ್ಲಿ ಹಾಕ್ತಾ ಇದ್ದಾರೆ ಅಷ್ಟೇ ಹೊರತು ಇದರಿಂದ ಯಾವ ಗೊಂದಲನೂ ಇಲ್ಲ. ಅರ್ಥ ಆಗಿದೆಯಾ?